ಸದೃಢ ಸಶಕ್ತ ಸಮಾಜ ನಿರ್ಮಾಣವೇ ನಮ್ಮ ಧೈರ್ಯ. ಡಾಕ್ಟರ್ ಶರತ್ ಚಂದ್ರ ಸ್ವಾಮೀಜಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಾನವನ ಬದುಕು ಅವನ ಮನಸ್ಸಿನ ತಳಹದಿ ಮೇಲೆ ಕಟ್ಟಲ್ಪಟ್ಟಿದೆ. ಅವನ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ಮನಸ್ಸೇ ಪ್ರೇರಕ, ತಾರಕ, ಮಾರಕ. ಅದು ಮನುಷ್ಯನ ಅಸ್ತಿತ್ವದ ಮೂಲವಾಗಿದೆ ಎಂದು ಮೈಸೂರಿನ ಕುಂದುಕೂರು ಮಠದ ಡಾಕ್ಟರ್ ಶರತ್ ಚಂದ್ರ ಸ್ವಾಮೀಜಿರವರು ಅಭಿಪ್ರಾಯಪಟ್ಟರು. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಬಸವ ಕೇಂದ್ರದ ನಿತ್ಯ ವಚನೋತ್ಸವದ ಮಂಗಲೋತ್ಸವ ಸಮಾರಂಭದಲ್ಲಿ ವಚನ ಲೇಖನ ಸ್ಪರ್ಧೆಯಲ್ಲಿ ವಿಜೇತರಾದ ಶಾಲಾ ಮಕ್ಕಳಿಗೆ ಬಹುಮಾನ ವಿತರಿಸಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮನಸ್ಸಿನ ಸ್ವರೂಪ ಕಾರ್ಯ ಅದರ ಚಂಚಲತೆ ವಿಕಾರವಳಿತು ಕೆಡುಕು ಸುಗುಣ ದುರ್ಗನ ಹಿರಿಮೆ ಗಿರಿಮೆಗಳೆಲ್ಲ ಲೋಕ ವ್ಯವಹಾರಕ್ಕೆ ಮಾತ್ರ. ದೇಹ ಸುಚ್ಚಿತಗೊಂಡರೆ ಸಾಲದು. ಮನಸ್ಸು ಪವಿತ್ರವಾಗುವಂತೆ ಮಾಡಲು ಆಧ್ಯಾತ್ಮಕ ಸ್ಪರ್ಶ ನೀಡಬೇಕು. ದೇಹ ಮತ್ತು ಮನಸ್ಸು ಚೆನ್ನಾಗಿದ್ದರೆ ಸದೃಢ ಸಶಕ್ತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಬಸವ ಸಂಸ್ಕಾರದ ಅರಿವು ಮೂಡಿಸುವ ಕೆಲಸ ಮಾಡೋಣ ಎಂದರು. ಸಂಶೋಧಕ ಡಾಕ್ಟರ್ ವೀರಣ್ಣ ರಾಜೂರ್ ಅಧ್ಯಕ್ಷತೆ ವಹಿಸಿ ಕ್ರಿಯಾಮೂರ್ತಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಅವರು, ಮಾತು ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿದ್ದು ಅದು ಮನುಷ್ಯನಿಗೆ ಮಾತ್ರ ದೊರೆತ ಅಮೂಲ್ಯ ವರವಾಗಿದೆ. ಹೀಗಾಗಿ ತನ್ನೆಲ್ಲ ವಿಚಾರಗಳ ಪ್ರಚಾರಕ್ಕೆ ಪ್ರಸಾರಕ್ಕೆ ಅದನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾನೆ. ಬಸವಾದಿ ಶರಣರ ಆಶಯದಂತೆ ನಮ್ಮ ಮಾತು ಕೃತಿ ಒಂದಾಗಬೇಕು. ನಡೆ ನುಡಿ ಸಾಮರಸ್ಯಗೊಳ್ಳಬೇಕು. ಸತ್ಯವೇ ನಮ್ಮ ತಂದೆ ತಾಯಿ, ವಚನ ಸಾಹಿತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಗಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಎಂಬುದನ್ನ ಅರಿತು ನಾವೆಲ್ಲರೂ ಬಾಳಿದಾಗ ಮಾತ್ರ ಈ ನಾಡು ಕಲ್ಯಾಣ ರಾಜ್ಯವಾಗುತ್ತದೆ ಎಂದರು. ನಿವೃತ್ತ IAS ಅಧಿಕಾರಿ GV ಕೊಂಗವಾಡ್, ಸಾಹಿತಿ GA ತಿಗಡಿ, ಡಾಕ್ಟರ್ SR ಜಮಗಿ, ರವಿಕುಮಾರ್ ಕಂಗಣ್ಣವರ್, ಕಾತಿಲಾಲ್ ಮೆಹ್ತಾ, ಗಿರ್ಜಾ ನರೇಗಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಬಸವ ಕೇಂದ್ರ ಅಧ್ಯಕ್ಷ ಸಿದ್ದರಾಮಣ್ಣ ನಡಗಟ್ಟಿ ಆಶಯ ನುಡಿಗಳನ್ನಾಡಿದರು. ಸಂಗೀತಾ ಮಠಪತಿರವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಬಸವಂತಪ್ಪ ತೋಟದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿವರುದ್ರಗೌಡ ಪಾಟೀಲ್ ರವರು ಸ್ವಾಗತಿಸಿ ವಂದಿಸಿದರು. ಸಮಾರಂಭದಲ್ಲಿ ಮೈಸೂರಿನ ಕುಂದುಕೂರು ಮಠದ ಡಾಕ್ಟರ್ ಶರತ್ ಚಂದ್ರ ಸ್ವಾಮೀಜಿರವರು ವಚನ ಲೇಖನ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಹಾಗೂ ಕ್ರಿಯಾಮೂರ್ತಿಗಳಿಗೆ ಪ್ರಮಾಣ ಪತ್ರ ಮತ್ತು ದಾಸೋಹಿಗಳಿಗೆ ಸಂಚಾಲಕರಿಗೆ ಗೌರವ ಸತ್ಕಾರವನ್ನ ನೆರವೇರಿಸಿದರು. ಅಧ್ಯಕ್ಷರ ಅಪ್ಪಣೆಯಂತೆ ಮತ್ತೊಂದು ನನಗೆ ಕಾರ್ಯಕ್ರಮ ಸ್ವಾಗತ ಮುಗಿತು. ಪ್ರಾಸ್ತಾವಿಕ ಮಾತಾಡಿದಂತ ಅಧ್ಯಕ್ಷರ ಅಪ್ಪಣೆ ಕೊಟ್ಟಿದ್ದಾರೆ. ಪ್ರಾಸ್ತಾವಿಕ ತಾವೆಲ್ಲ ಸಂಚಾಲಕರಿಗೆಲ್ಲ ಗೊತ್ತಿದೆ. ಅದು ದಾಸೋಹಿಗಳಿಂದ ಎಲ್ಲ ಈ ಬಸವ ಕೇಂದ್ರ ನಡೀತಾ ಇದೆ. ನಾವು ಈ ವರ್ಷ ಬಸವ ಕೇಂದ್ರದಿಂದ ಸ್ಟಾರ್ಟಿಂಗ್ ಪೂರ್ವಭಾವಿ ಸಭೆ ಕರೆದು ನಾವು ಎಲ್ಲರೂ ಅನುಮತಿ ತಗೊಂಡ 17 ಬಡಾವಣೆಯ 500 ಮನೆಯ ಹೆಸರನ್ನು ಕೊಟ್ಟರು. ಆ 17 ಬಡಾವಣೆ 500 ಮನೆಯ ಹೆಸರುಗಳನ್ನು ಕೊಟ್ಟು ಅದನ್ನೆಲ್ಲ ಬುಕ್ಲೆಟ್ನಲ್ಲಿ 17 ಬಡಾವಣೆಯ ಬುಕ್ಲೆಟ್ನಲ್ಲಿ ನಾವು ಇದು ಪ್ರಕಟಣೆ ಮಾಡಿದ್ದೇವೆ. ಆಮೇಲೆ ನಾವು 25/7/2025 ನಮ್ಮ ಒಂದು ಕನ್ನಡ ಸಾಹಿತ್ಯ ಭವನದಲ್ಲಿ ಇದರದ ಉದ್ಘಾಟನಾ ಮಾಡಿದ್ದೀವಿ. ವಚನೋತ್ಸವದ ಉದ್ಘಾಟನಾ. ಅಲ್ಲಿ ನಮ್ಮ ಮೋಹನ್ಲಾಲ್ ಭಂಡಾರಿ ಅವರು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಪ್ರೊಫೆಸರ್ ತಿಗಡಿ ಸರ್ ಇದರ ಸಂಪಾದಕರು ಆ ಪುಸ್ತಕದ ಬಿಡುಗಡೆಯನ್ನು ಮಾಡಿ ಮತ್ತು ಅದರ ಬಗ್ಗೆ ನಮ್ಮ ತಿಗಡಿ ಸರ್ ಮಾತನಾಡಿದರು. ನಮ್ಮ ಲಿಂಗರಾಜ್ ಅಂಗಡಿಯವರು ಕನ್ನಡ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷರಿಂದ ಲಿಂಗರಾಜ್ ಅಂಗಡಿಯವರ ನೇತೃತ್ವದಲ್ಲಿ ಮತ್ತು ಅದಕ್ಕೆ ಉಚಿತವಾಗಿ ಹಾಲು ಕೊಟ್ಟು ನಮಗೆಲ್ಲ ಸಹಕರಿಸಿದರು. ಅವರಿಗೆ ನಾನು ಧನ್ಯವಾದಗಳು ಹೇಳಿ ಮತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ ತಮ್ಮೆಲ್ಲರಿಗೂ ಮತ್ತು ಎರಡನೇದಾಗಿ ಬಸವ ಒಂದು ಸಂಚಾಲಕರಿಗೆ ಸಭೆ ಮಾಡಿದ್ದೀವಿ. ಸುಮಾರು 100 ಮಂದಿ ಸಂಚಾಲಕರು ಕೂಡಿ ನಾವು ಕುಮಾರಣ್ಣ ಪಾಟೀಲ್ರು ಬಂದಿದ್ರು. ಅಲ್ಲಿ ಬಹಳ ಚರ್ಚೆ ನಡೀತು. ಈ ಲಿಂಗಾಯತ ಧರ್ಮದ ಬಗ್ಗೆ ಮತ್ತು ವಚನೋತ್ಸವದ ಬಗ್ಗೆ ನಾವು ಏನು ಮಾಡ್ಬೇಕಂತ ಕೇಳಿದಾಗ ಅಲ್ಲಿ ನಾವು ಮೂಢನಂಬಿಕೆ ಬಿಡಿಸೋದು, ದುಶ್ಚಟಗಳನ್ನು ಬಿಡಿಸೋದು, ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ನಿರ್ಧಾರ ಮಾಡಿ ಈ 100 ಸಂಚಾಲಕರ ಅದರಂತೆ ನಡೆದುಕೊಂಡ್ರು. ಅದು 27ನೇ ತಾರೀಕಿನ ದಿವಸ ನಮ್ಮ ಬಸವ ಕೇಂದ್ರದಲ್ಲೇ ನಡೀತು. ಮತ್ತು ಬಸವ ಪಂಚಮಿ ಹಾಲು ಉಣಿಸುವ ಹಬ್ಬ ನಾವು 25 ವರ್ಷದಿಂದ ಧಾರವಾಡ ಬಸವ ಕೇಂದ್ರದಿಂದ ಅದನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಅದು ಜೈಲಿನಲ್ಲಿ ಕೈದಿಗಳಿಗೆ ಆಯ್ತು, ಮಾನಸಿಕ ಆಸ್ಪತ್ರೆಯಲ್ಲಿ ಆಯ್ತು, ಅನಾಥಾಶ್ರಮ, ನಿರಾಶ್ರಿತ ಕೇಂದ್ರ, ಸುಮಾರು ಪ್ರತಿ ವರ್ಷ ಒಂದು ಕಡೆ ಹೋಗಿರ್ತೇವೆ. ಈ ವರ್ಷ ನಾವು ಆಯ್ದುಕೊಂಡಿದ್ದು ಅಂದ್ರೆ ಅಕ್ಷಯ ಟ್ರಸ್ಟ್ ಗುರುಕುಲ ಅನಾಥ ಮಕ್ಕಳು ಇದ್ದಾವೆ. ಅಲ್ಲೆಲ್ಲ ಧರ್ಮದ ಮಕ್ಕಳು ಇದಾವೆ.
ಆ ಮಕ್ಕಳಿಗೆ ಹಾಲು ಉಂಡಿ ವಿತರಣೆ ಮಾಡಿ ಬಂದೀವಿ. ಆ ಹಾಲು ಉಂಡಿ ವಿತರಣೆ ಮಾಡಿದ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಅದಕ್ಕೆ ನಮ್ಮ ಉಂಡಿ ವಿತರಣೆ ಮಾಡಕ್ಕೆ ನಮ್ಮ ಭಾಗ್ಯಕ್ಕ ನಡಕಟ್ಟಿ, ಶೈಲಜಾ ಲಂಗೋಟಿ ಮತ್ತು ಅದರ ಜೊತೆಗೆ ನಮ್ಮ ಅನಸೂಯ ಬಿರಾದಾರ ಎಲ್ಲರೂ ಸಹಕಾರ ಮಾಡಿದ್ರು. ರಾಜೇಶ್ವರಿ ಕಟ್ಟಿಮನಿಯವರು ಅದಕ್ಕೆ ಹಾಲನ್ನು ಕೊಟ್ಟು ವ್ಯವಸ್ಥೆ ಮಾಡಿದ್ರು. ಮತ್ತು ನಾವು 3ನೇ ತಾರೀಕಿನ ದಿವಸ ವಚನ ಲೇಖನ ಸ್ಪರ್ಧೆಯನ್ನು ಮಾಡಿದ್ವಿ. 1200 ಮಕ್ಕಳು ಭಾಗವಹಿಸಿದ್ದು. ಅದರಲ್ಲಿ ಸುಮಾರು 50 ಮಕ್ಕಳು ಅದನ್ನು ಬಹುಮಾನ ತಗೊಳಕ್ ಬಂದಿದ್ದಾವೆ. 1000 ಮಕ್ಕಳು, ಆ 1000 ಮಕ್ಕಳಿಗೆ ಎಲ್ಲ ಬಸವ ಕೇಂದ್ರ ವ್ಯವಸ್ಥೆ ಮಾಡಿತ್ತು. ಆ 1000 ಮಕ್ಕಳಿಗೆ ಪಲಾವ್ ವ್ಯವಸ್ಥೆ ಮಾಡಿದಂಥವ್ರು ಯಾರು ಅಂದ್ರೆ ನಮ್ಮ ರವಿ ಮುತ್ನಾಳ್ ಅವರು ಶರಣರು ಬಂದಿದ್ದಾರೆ. ದಂಪತಿಗಳಿಗೆ ಧನ್ಯವಾದಗಳು ಹೇಳ್ತೇವೆ ಬಸವ ಕೇಂದ್ರದಿಂದ. ನಮ್ಮ ರವಿ ಮುತ್ನಾಳ್ ಅವರು 1000 ಮಕ್ಕಳಿಗೆ ಪಲಾವ್ ವ್ಯವಸ್ಥೆ ಮಾಡಿದ್ರು. ಮತ್ತು ಅದರ ಜೊತೆಗೆ ನಮ್ಮ MB ಇಟ್ಗಿಯವರು, ಮಲ್ಲೇಶಪ್ಪ ಇಟ್ಗಿ, ನಮ್ಮ ಹೆಸರು ಹೇಳ್ಬೇಡ್ರಿ, ನನ್ನ ಟ್ರೈನ್ಯಾಗ ಕರಿಬೇಡ್ರಿ ಅಂತಾರೆ. ಅವರು 27,000 ರೂಪಾಯಿ ಕೊಟ್ಟು ಮಕ್ಕಳಿಗೆ ನೋಟ್ಬುಕ್ಕು, ಪೆನ್ನು, ಕಂಪಾಸು, ಆಮ್ಯಾಗ ಇತರೆ ಪುಸ್ತಕಗಳನ್ನ ವಿತರಣೆ ಮಾಡಿದ್ರು. ಮಲ್ಲೇಶಪ್ಪ ಇಟ್ಗಿ 27,200 ರೂಪಾಯಿ ಖರ್ಚು ಮಾಡಿದ್ರು. ಆ ಕಾರ್ಯಕ್ರಮವನ್ನು ಕೂಡ ನಮ್ಮ MB ಇಟ್ಗಿ ಅವರ ನೇತೃತ್ವದಾಗ ವಚನ ಲೇಖನ ಸ್ಪರ್ಧೆ RLS ಹೈಸ್ಕೂಲ್ನಲ್ಲಿ ನಡೀತು. ಅದನ್ನು ಕೂಡ ಯಶಸ್ವಿಯಾಗಿ ನಡೀತು. ಮತ್ತು ಈ ವರ್ಷ ಶರಣ ಸಂಗಮ ಎಲ್ಲಿ ಮಾಡೋಣ ಅಂತ ವಿಚಾರ ಮಾಡಿದಾಗ ನಮ್ಮ ಶಿವಾನಂದ ಲೋಲೆನ್ನವರು ಎಲ್ಲಿ ಯಾಕೆ ಮಾಡ್ತೀರಪ್ಪ, ನಮ್ದ ಭವನ ಕಟ್ಟೇವಿ, ನಿಮ್ದೈತೆ ಅದು, ಅಲ್ಲಿ ಮಾಡ್ರಿ ಅಂತ ಹೇಳಿ ಅಲ್ಲಿ ಶಿವಾನಂದ ಲೋಲೆನ್ನವರು ಅದು ನಮಗೆಲ್ಲ ಉಚಿತವಾಗಿ ಕೊಟ್ಟರು. ಒಂದಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳಿಗೆ ಬಹುಮಾನ, ಆಮ್ಯಾಗ ನಮ್ಮ ಬಸವ ಕೇಂದ್ರದವ್ರನ್ನ ಕರೆದು ಸನ್ಮಾನ ಮಾಡಿದ್ರು. ಅವರು ಇಂಥ ಒಂದು ಕಾರ್ಯಕ್ರಮ ಮಾಡಿರಿ ಅಂತೇಳಿ ಶರಣ ಸಂಗಮ ಕಾರ್ಯಕ್ರಮ ಮಾಡಿದೀವಿ. ಅಲ್ಲಿ ಸುಮಾರು 200-250 ಮಕ್ಕಳು ಮಂದಿ ಎಲ್ಲ ಕುಡಿದೀವಿ. ಅದರ ಪ್ರಸಾದ ವ್ಯವಸ್ಥೆ, ಹಾಲು ಉಚಿತವಾಗಿ ಕೊಟ್ಟಂಥವ್ರು ದಾಸೋಹಿಗಳಾದಂಥ ನಮ್ಮ ಶಿವಾನಂದ ಲೋಲೆನ್ನವರು ಚರಂತಿ ಮಠ ಗಾರ್ಡನ್ನಲ್ಲಿ ಅವ್ರದ್ದು ಬನಶಂಕರಿ ಭವನ ಅಂತಿದೆ. ಆ ಭವನ ನಮಗೆ ಬಿಟ್ಟು ಕೊಟ್ಟಿದ್ರು ಒಂದಿನ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಇನ್ನು 17/8/2021 ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ನಮ್ಮ ಲತಾ ಮಂಟಾ ಅವರ ಮಗನ ಒಂದು ಕಾರ್ಯಕ್ರಮ, ಅದು ಕನ್ಯಾ ಕೊಡೋದು ಬಸವ ಬಂಧುತ್ವ ಕಾರ್ಯಕ್ರಮ. ಅದ್ರಾಗ ಶರಣ ಸಂಗಮ ನೋಡ್ರಿ, ಎಲ್ಲರೂ ಬರೀ ತಮ್ಮ ಮಕ್ಕಳ ಕಾರ್ಯಕ್ರಮ ತಮ್ಮ ಮನೆಯಷ್ಟೇ ಇಟ್ಟಿರ್ತಾರ. ಇವರು ಶರಣರ ವಿಚಾರಗಳು ಮಾಡಿಸಿ ತಮ್ಮ ಮಗನ ಕಾರ್ಯಕ್ರಮ ಮಾಡ್ಯಾರ. ಲತಾ ಮಂಟಾ ಅವರಿಗೆ ಕೂಡ ಬಸವ ಕೇಂದ್ರದಿಂದ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ 17 ಆದ ನಂತರ ನಾವು ಇವತ್ತು ಇದು ಸಮಾರಂಭ ನಡೀತಿದೆ. ಇದಕ್ಕೆ ಸಾಕಷ್ಟು ಮಂದಿ ದಾಸೋಹಿಗಳು ಬಂದಾರ. ನಮ್ಮ ಡಾಕ್ಟರ್ SR ಜಂಬಿಗೆ ಅವರು, ಅವ್ರನ್ನ ಕೇಳಾಕ ಹೋಗಿರ್ಕಿಲ್ಲ ನಾವು. ಅವ್ರು ಫೋನ್ ಮಾಡಿದ್ರೆ, ಯಾಕಪ್ಪ ನಮ್ಮನ್ನು ಮರ್ತಿರ್ನ, ನಮ್ಮ ಕಡೆ ರೊಕ್ಕ ಹೋಯ್ತಿರಲ್ಲ ಅಂತೇಳಿ ಫೋನ್ ಹಚ್ಚಿ 20,000 ರೂಪಾಯಿ ಕೊಟ್ಟು ಕಳ್ಸ್ಯಾರ ಚೆಕ್. ಆ ಡಾಕ್ಟರ್ SR ಜಂಬಿಗೆ ಅವರು ನಮಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಮತ್ತು ಡಾಕ್ಟರ್ ಆನಂದ್ ಪಾಟೀಲ್ರು ಅವ್ರ ಮನ್ಯಾಗ ವಚನೋತ್ಸವಕ್ಕೆ ಹೋಗೇವಿ. ಆ ವಚನೋತ್ಸವ ಒಳಗೆ ಇನ್ನೂ ಮಾಡಾಕತ್ತಿಲ್ಲ, ಹೋಗ್ಬಾರ್ದ ಮೊದಲು 10,000 ರೂಪಾಯಿ ಚೆಕ್ ಬರ್ಕೊಂಡು ಇಟ್ಕೊಂಡಿದ್ರು, ನಿಮ್ಮ ದಾಸೋಹಕ್ಕೆ ತಗೋರಿದನ್ ಅಂತೇಳಿ. ಅಂತ ಆನಂದ್ ಪಾಟೀಲ್ರು ಸಾಕಷ್ಟು ಮಂದಿ ನಮ್ಗೆ ದಾಸೋಹ ಮಾಡಿದ್ದಾರೆ. ಈ ದಾಸೋಹಿಗಳಿಗೆ ನಾ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನ. ನಾವು ಮೊದಲ ವಚನೋತ್ಸವ ಮಾಡಿ ಸಾಲ್ಟೇಜ್ ಹಾಕಿತ್ತು. ನಮ್ಮ ರಾಜು ಮರಳಪ್ಪನವರು, ನಮ್ಮ ಸಿದ್ದರಾಮಯ್ಯ ನಡಕಟ್ಟಿ, ಶಿವಣ್ಣ ಶರಣ ಅವ್ರು 3 ಮಂದಿ ರೊಕ್ಕ ಹಾಕ್ತಿದ್ರು, ಉಳಿದಿದ್ದು ಕಮ್ಮಿ ಆದಷ್ಟು. ಈ ವರ್ಷ ಹಂಗಲ್ಲ, 2-3 ವರ್ಷ ಆತ, 2-3 ವರ್ಷ ಆತ ರೊಕ್ಕ ಹಾಕೋದು ಅಲ್ಲ, ಅವ್ರ ಮತ್ತೆ ಹೊಳ್ಳಿ 1 ಲಕ್ಷ 2 ಲಕ್ಷ ರೂಪಾಯಿ ಹೊಳ್ಳಿ ಜಮಾ ಮಾಡತ್ತಾರ ಬ್ಯಾಂಕಿಗೆ. ಅಷ್ಟೊಂದು ಮಂದಿ ಈ ನಮಗೆ ದಾಸೋಹಿಗಳು ಕೂಡ್ಯಾರ. ಬಸವ ಕೇಂದ್ರ ಅಂದ್ರೆ ಇಡೀ ಕರ್ನಾಟಕದಾಗ ಧಾರವಾಡ ಬಸವ ಕೇಂದ್ರ 1 ನಂಬರ್ ಆಗಿದೆ. ಯಾಕಂದ್ರೆ ಬಹಳ ಅದ್ಭುತ. ನಮ್ಮ ಯಲಕಿ ಶೆಟ್ರ್ ಕಾಲನಿ ಒಳಗೆ ಈ ವರ್ಷ ಅವ್ರು ಬಂದು ನನ್ನ ಕೂಡ ಮೀಟಿಂಗ್ ಮಾಡಿದ್ರು. ನಾವೊಂದು 4 ವಾರ ಮೀಟಿಂಗ್, ನಾವು 4 ಸೋಮವಾರ ವಚನೋತ್ಸವ ಮಾಡ್ತೇವೆ ಸರ್, ಏನೇನು ಮಾಡ್ಬೇಕು ಹೇಳ್ರಿ ಅಂತ. ಸರ್ 4 ವಾರ ಒಂದು 10-20 ದಿನಾರ ಮಾಡ್ರಿ ಅಂತೇಳಿ ಅವ್ರಿಗೆ ಹೇಳಿ, ನಿಮ್ಗೆ ಏನು ಬೇಕು ಇಂಥ ವಚನ ಪರಿಮಳ ಬುಕ್ಕು, ಕೈಪಿಡಿ, ಪ್ರಾರ್ಥನಾಳಿ ಎಲ್ಲ ನಾವು ಸೌಲಭ್ಯ ಕೊಡ್ತೇವೆ ನಿಮ್ಗೆ ಮಾಡ್ರಿ ಅಂದಾಗ ಅವರು ಸುಮಾರು 38 ಮನೆ ಲಿಸ್ಟ್ ತಂದು ಕೊಟ್ರು. 38 ಮನೆ ಒಳಗೆ ವಚನೋತ್ಸವ, ಅದು ಅದ್ಭುತ ವಚನೋತ್ಸವ. ದಿನ 100 ಮಂದಿ ಕೂಡಿ ವಚನೋತ್ಸವ ಮಾಡ್ಯಾರ ಅವ್ರು. ದಿನ ಕಮ್ಮಿ ಅಂದ್ರೆ 100-120 ಮಂದಿ ವಚನೋತ್ಸವದಾಗ. ಅಂತ ಒಂದು ನಮ್ಮ ಯಲಕಿ ಶೆಟ್ರ್ ಕಾಲನಿ ಈ ವರ್ಷ ಚಾಲು ಆಗೈತಿ. ಅದು ಅದ್ಭುತವಾಗಿ ಭಾಳ ಚಂದ ಅದ್ರದ್ದು ಎಲ್ಲ ನೇತೃತ್ವ ತಗೊಂಡು ಮಾಡ್ಯಾರ. ನಮ್ಮ 17 ಬಡಾವಣೆ ಒಳಗೆ ಒಳ್ಳೆ ರೀತಿಯಿಂದ ಆಗೈತೆ ಅಂತ ಹೇಳ್ತಾ, ಇವತ್ತಿನ ದಿವಸ ನಾವು ನಿಜ ಆಚರಣೆಗಳು ಮಾಡ್ತೀವಿ. ಅದ್ರ ಬಗ್ಗೆ ನಮ್ಮೆಲ್ಲ ಅಧ್ಯಕ್ಷರು ಹೇಳ್ತಾರಂತ ಹೇಳ್ತಾ, ನನಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ಕೊಟ್ಟಂತ ನಮ್ಮ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ, ತಮ್ಮೆಲ್ಲರಿಗೂ ಶರಣಾರ್ಥಿ.
ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮೇಲೆ ಆಸೀನರಾದಂಥ ಶರತ್ ಸಂತ್ ಸ್ವಾಮೀಜಿ ಕುಂದೂರು ಮಠ ಮೈಸೂರು ಪಾದಗಳಿಗೆ ನಮಸ್ಕಾರ ಮಾಡಿ ಎಲ್ಲ ಗಣ್ಯರಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ಎಲ್ಲ ಆಸೀನರಾದಂಥ ತಾಯಿ ತಂದೆಗಳಿಗೆ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಮ್ಮ ಬಸವ ಕೇಂದ್ರದ ಬಗ್ಗೆ ನಾವು ಉಳಿಕೆದೆಲ್ಲ ನಮ್ಮ ರಾಜೂರ್ ಸರ್ ಉಳಿಕೆದು ಹೇಳ್ತೇವೆ. ಬಟ್ ಬಸವ ಕೇಂದ್ರದ ಬೆಳವಣಿಗೆ ಮತ್ತು ಅದರ ಉದ್ದೇಶ ಏನಿರಬೇಕು ಅನ್ನೋದು ಮುಂದಿನ ನಮ್ಮ ಗುರಿ ಏನೈತಿ ಅಂತ ಅನ್ನೋದು ನಾನು ಅದ್ರ ಬಗ್ಗೆ ಹೇಳ್ತಿರ್ತೇನೆ. ಇದು ಬಸವ ಕೇಂದ್ರದ ಮಾಡಿದ್ದ ಉದ್ದೇಶ ಅಂತಂತಂದ್ರೆ ಮಠದಿಂದ ಹೊರಗೆ ಬರಬೇಕನ್ನೋದನ್ನೇ ಇದರ ಉದ್ದೇಶ. ಇದಕ್ಕೆ ನಮ್ಮ ಚಿತ್ರದುರ್ಗ ಸ್ವಾಮೀಜಿಯವರಾಗಲಿರ್ಬೋದು, ಗದಿಗಿನ ಅಜ್ಜಾರ ಆಗಿರ್ಬೋದು, ಇಳಕಲ್ಲ ಅಜ್ಜಾರ ಆಯಿತು, ಇಲ್ಲ ನೀವು ಎಲ್ಲ ಕಾರ್ಯಕ್ರಮಗಳನ್ನು ಮಠದಲ್ಲೇ ನಾವು ಮಾಡಕತ್ತೀವಿ ಅಂದ್ರೆ ಅದನ್ನು ಸೀಮಿತ ಆಗ್ತೈತಿ. ಬಸವಾದಿ ಪ್ರಮಥರದ ಕಾರ್ಯಕ್ರಮಗಳನ್ನು ಎಲ್ಲ ಭಕ್ತರ ಮನೆಯೊಳಗೆ ಮಾಡಬೇಕು ಆಗಬೇಕು ಅನ್ನೋ ಆಶಯದಿಂದ ಅವರೆಲ್ಲರೂ ಇದಕ್ಕೆ ಸಹಕಾರ ಮತ್ತು ಬಂದು ನಿಂತು ಅವರೆಲ್ಲ ಇಲ್ಲೇ ಧಾರವಾಡದಲ್ಲಿ ಎಲ್ಲ ಕಡೆ ಬಸವ ಕೇಂದ್ರಗಳನ್ನು ಮಾಡಿ ನಿಜಾಚರಣೆಯನ್ನು ಕಲಿಸಿಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿಸಿದ್ರು. ಬಸವ ಕೇಂದ್ರದ ಆದಮೇಲೆ ನಮ್ಮದು ಏನು ಕೆಲಸ ಆಯಿತು ಅಂತಂದ್ರೆ, ಈ ಸತ್ತ ಇಲ್ಲೇ ಬಸವ ಜಯಂತಿ ಮಾಡ್ತಾರಂತಂದ್ರೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಕೆಲವೊಂದು ಸಾಮಗ್ರಿಗಳು ಸಿಗ್ತಾ ಇದ್ದಿಲ್ಲ, ಸೀಮಿತ ಆಗಿಬಿಟ್ಟಿತ್ತು. ಬೇರೆ ಜನಾಂಗದವ್ರಿಗೆ ಸಂಘ ಸಂಸ್ಥೆಗಳದಾವು. ಆ ಸಂಘ ಸಂಸ್ಥೆಗಳು ಏನು ಮಾಡ್ತಿದ್ವು ಅಂದ್ರೆ ಅವ್ರಿಗೆ ಏನು ಬೇಕಾಗಿರ್ತೈತಿ ಸಲಕರಣೆ ಧ್ವಜಗಳಾಗಲಿ ಅಥವಾ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಏನು ಬೇಕು ಅನುಕೂಲಗಳನ್ನು ಎಲ್ಲ ಮಾಡಿಕೊಡ್ತಾ ಇದ್ರು. ಬಟ್ ನಮ್ಮಲ್ಲಿ ಸ್ವಲ್ಪ ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸುವಂಥ ಕೆಲಸ ಏನು ಮಾಡ್ತಾವೆ ಅಂದ್ರೆ ಬಸವ ಕೇಂದ್ರ ಅವ್ರಿಗೆ ಏನು ಎಲ್ಲೆಲ್ಲಿ ಬಡಾವಣೆ ಅದಾವೆ, ಯಾರಿಗೆ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಐತಿ ಅವರಿಗೆಲ್ಲ ಧ್ವಜ ಕೊಡಿಸೋದು, ನೀವು ಧ್ವಜ ಕಟ್ಟ್ರಿ ಅನ್ನೋದು, ಮಾಡಿಸುವಂಥ ಕೆಲಸಗಳನ್ನು ಇವು ಮಾಡಿಸ್ಕೊತ ಬರುವಂಥ ಕೆಲಸ ನಮ್ಮ ಬಸವ ಕೇಂದ್ರದ ಐತಿ. ಆಮೇಲೆ ದೀಪಾವಳಿ ಒಳಗೆ ನಮ್ಮಲ್ಲಿ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ವೈದಿಕ ಪದ್ಧತಿ ಪೂಜಾ ಅದನ್ನೆಲ್ಲ ಮಾಡಿಸ್ತಾ ಇದ್ರು. ಬಟ್ ಬಸವ ಕೇಂದ್ರದ ಉದ್ದೇಶ ಏನು ಅಂತಂತಂದ್ರೆ ಆ ಎಲ್ಲ ನಿಜಾಚರಣೆ ವಚನಾಧಾರಿತ ಅವನ್ನೆಲ್ಲ ಮಾಡಿಸ್ಬೇಕು ಮಟ್ಟಬೇಕು ಅಂಥೇಳಿ ಅವುಗಳಿಗೆ ಮಕ್ಕಳಿಗೆ ಆಮೇಲೆ ಹೆಣ್ಮಕ್ಕಳಿಗೆ ಇವರು ನಿಜಾಚರಣೆ ತಯಾರು ಮಾಡುವಂಥ ಈಗಿನ ತಾವೆಲ್ಲ ನೋಡ್ತೀರಿ, ಅವರೆಲ್ಲ ನಿಜಾಚರಣೆಗಳನ್ನು ನಾವು ಮಾಡಬೇಕು ಅಂಥೇಳಿ ಅವ್ರಿಗೆಲ್ಲರಿಗೂ ತಾವಾಗಲೇ ಮುಂದೆ ಬಂದು ಅವರೆಲ್ಲ ಮಾಡಿಸಿದ್ರು. ಆಮೇಲೆ ಕೆಲವೊಂದು ರುದ್ರಭೂಮಿಯಲ್ಲಿ ವಚನಗಳು ಇದ್ದಿದ್ದಿಲ್ಲ, ಆ ವಚನಗಳನ್ನು ನಾವು ಪೂರೈಕೆ ಮಾಡಿಸುವಂಥ ಕೆಲಸ ಬಸವ ಕೇಂದ್ರ ಎಲ್ಲಿ ಯಾರು ರುದ್ರಭೂಮಿಯಲ್ಲಿ ವಚನಗಳನ್ನು ಹಾಕಿಸ್ತಾರೆ ನಾವು ಅವರೆಲ್ಲರಿಗೂ ಕೂಡಿ ಆ ರುದ್ರಭೂಮಿಯಲ್ಲಿ ವಚನಗಳನ್ನು ಫಲಕವನ್ನು ಹಾಕ್ಸಿದ್ದೇವೆ ಮತ್ತು ಇನ್ನು ಮುಂದೂ ಹಾಕ್ಸ್ಬೇಕನ್ನುವಂಥ ವಿಚಾರನೂ ಇದೆ. ಆಮೇಲೆ ಕೆಲವೊಂದು ರೋಡ್ನಲ್ಲಿ ಇದರಲ್ಲಿ ಕೆಲವೊಂದು ಶರಣರ ವಚನ ಮತ್ತು ಶರಣರ ಹೆಸರುಗಳು ಅಳಿಕೆ ಹೋಗಿದ್ವು. ಈಗ ಎಕ್ಸಾಂಪಲ್ ನಮ್ಮ ಜಯನಗರದಲ್ಲಿ ಅಕ್ಕಮಹಾದೇವಿ ರಸ್ತೆ ಅಂತ ಇತ್ತು, ಬಟ್ ಆ ರಸ್ತೆ ಒಳಗೆ ಅದು ಅಳಿಕೆ ಬಿಟ್ಟಿತ್ತು. ಅದಕ್ಕೆ ನಮ್ಮ ಬಸವ ಕೇಂದ್ರದ ಏನು ಕೆಲಸ ಅಂತಂದ್ರೆ ಎಲ್ಲಿ ಏನು ಅವಶ್ಯಕತೆ ಇರ್ತೈತಿ ಅವ್ರಿಗೆಲ್ಲ ಹೇಳಿ ಮಾಡಿಸುವಂಥ ಒಂದು ಕೆಲಸವನ್ನು ಬಸವ ಕೇಂದ್ರ ಮಾಡ್ತಾ ಇದೆ. ಆಮೇಲೆ ಕೆಲವೊಂದು ಶರಣರ ಕ್ಷೇತ್ರಕ್ಕೆ ಹೋಗುವ ವ್ಯವಸ್ಥೆಯನ್ನು ನಾವು ನಮ್ಮ ಬಸವ ಕೇಂದ್ರದಿಂದ ಎಲ್ಲರೂ ಮಾಡ್ಯಾರ. ಯಾಕಂದ್ರೆ ಇದರಲ್ಲಿ ಹೆಸರು ಅನ್ನೋದು ನಮ್ಮ ಬಸವ ಕೇಂದ್ರದ ಒಂದೇನು ವೈಶಿಷ್ಟ್ಯ ಅಂತಂದ್ರೆ ಯಾರೂ ಇಲ್ಲಿ ನಮ್ಮ ಹೆಸರು ಸಲುವಾಗಿ ಬಂದು ಕೆಲಸ ಮಾಡಿದವರು ಯಾರೂ ಇಲ್ಲ. ಎಲ್ಲರೂ ನಾವು ಬಸವ ಸೇವೆ ಒಂದು ಬಸವಣ್ಣವ್ರ ಕಾಯಕದ ಒಂದು
ನಮ್ಮಿಂದ ಏನಾದರೂ ಸೇವೆ ಆಗಲಿ ಅಂತ ಅನ್ನೋ ಭಾವನೆಯಿಂದ ಎಲ್ಲರೂ ಬಂದು ಅವರಾಗಲೇ ಒಬ್ಬೊಬ್ಬರು ಕೆಲವೊಂದು ಮಂದಿ ಪತ್ರಕರ್ತರಾಗಿ ಅವ್ರು ತಮ್ಮ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಬಸ್ಸಿನ ವ್ಯವಸ್ಥೆ ನಾವು ಕರ್ಕೊಂಡು ಹೋಗ್ತೇವ್ರಿ, ಶರಣರಿಗೆ ಎಲ್ಲ ಕರ್ಕೊಂಡು ಹೋಗ್ತೇವೆ ಅಂತ ಅನ್ನೋ ವ್ಯವಸ್ಥೆ ಅವರು ಒಂದಿಷ್ಟು ಮಾಡಾಕ್ತಾರೆ. ಕೆಲವೊಂದು ಬಡಾವಣೆ ಒಳಗದು ಏನು ಮಾಡಿದ್ದಾರೆ ಅಂತಂದ್ರೆ, ಇಲ್ಲ ನಮ್ಮ ಬಡಾವಣೆ ಒಳಗೆ ನಾವೇ ಮಾಡ್ತೇವೆ ಅಂತೇಳಿ ಈ ಸತ್ತ 17 ಬಡಾವಣೆ ಒಳಗೆ ಈ ಕಾರ್ಯಕ್ರಮಗಳನ್ನು ನಡೆದಿದ್ದು ನಮ್ಮ ಬಸವಂತ ತೋಟದವ್ರು ಹೇಳಿದರು. ನಮ್ಮ ಬಸವ ಕೇಂದ್ರದ ಕೆಲಸ ಏನು ಅಂತಂತಂದ್ರೆ, ಯಾರ ಬಸವಾದಿ ಪ್ರಮಥರ ಕೆಲಸ ಮಾಡ್ತಾರೋ ಅವರೆಲ್ಲರೂ ನಮ್ಮವ್ರನ್ನೇ. ನಾವು ಬಸವಾದಿ ಪ್ರಮಥರ ಸಲುವಾಗಿ ಕೆಲಸ ಮಾಡಕತ್ತೀವಿ ಅನ್ನೋ ಭಾವನೆಯನ್ನೇ ಬರಬೇಕು ಅನ್ನೋದನ್ನೇ ನಮ್ಮ ಬಸವ ಕೇಂದ್ರದ ಕೆಲಸ. ಮತ್ತು ಇದು ನಿಟ್ಟಿನಲ್ಲಿ ಯೂನಿವರ್ಸಿಟಿಯಲ್ಲಿ ನಮ್ಮ ರಾಜೂರ್ ಸರ್ ಅವರು ಬಸವಪೀಠಕ್ಕೆ ಅವಾಗೆಲ್ಲ ದೊಡ್ಡ ಕೆಲಸ ಮಾಡಿದ್ರು. ಇದ್ರೊಳಗೆ ನಮ್ಮ ಬಸವ ಕೇಂದ್ರದ ನೀವು ಬರ್ರಿ ಮತ್ತು ನಾವು ಎಲ್ಲರೂ ಕೂಡಿ ಮಾಡೋಣ ಅಂತಂದಾಗ, ಮೊದಲ ಏನಿತ್ತು ಅಂತಂದ್ರೆ ಅದು ಬಸವ ಇದಕ್ಕೆ ಯೂನಿವರ್ಸಿಟಿಗೆ ಅಷ್ಟೇ ಸೀಮಿತ ಆಗಿತ್ತು. ಬಟ್ ರಾಜೂರ್ ಸರ್ ಅದು ಎಲ್ಲರೂ ಬಂದ ಮೇಲೆ ಈಗ ಮಂದಿ ಕಾರ್ಯಕ್ರಮದ್ದು ಆತಂತಂದ್ರೆ ಅದು ಬಸವಪೀಠ ನಮ್ಮದು ಅನ್ನುವಂಗೆ ಅದನ್ನು ಮಾಡಿಸಿ ಅಲ್ಲಿ ತೋರಿಸಿದ್ರು. ಯಾಕಂದ್ರೆ ಎಲ್ಲ ಸಂಘಟನೆಗಳನ್ನು ಕರ್ಕೊಂಡ್ರು, ಎಲ್ಲ ಸಂಘಟನೆ ಕರ್ಕೊಂಡು ಅವರು ಕಾರ್ಯಕ್ರಮ ಮಾಡಿದ್ರೆ ಅವ್ರ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಷ್ಟು ಚಂದ ಕಾರ್ಯಕ್ರಮ ಆಗಿದ್ದಲ್ಲ. ಯಾಕಂದ್ರೆ ಎಲ್ಲರಿಗೂ ನಮ್ಮವ್ರು ಬರ್ರಿ ಅಂತೇಳಿ ನಾವು ಕರ್ಕೊಂಡಿವಿ. ಅಂದ್ರೆ ಇದ್ರ ಉದ್ದೇಶ ಇಷ್ಟ ಏನು, ಯಾರೇ ಬಸವಾದಿ ಪ್ರಮಥರ ಕೆಲಸ ಮಾಡ್ತಾರಂತಂದ್ರೆ ನಾವು ಆ ಕೆಲಸಗಳನ್ನು ನಿಂತು ಮಾಡುವಂಥ ಒಂದು ಇದೆ. ಇವೆಲ್ಲ ಯಾವಾಗ ಸಾಧ್ಯತೆ ಅಂತಂತಂದ್ರೆ, ನಾವು ಇದು ನಮ್ಮ ಧಾರವಾಡದಲ್ಲಿ ಯಾವುದೇ ಬಸವ ಇದನ್ನೇ ಇರಲಿ ಅದನ್ನು ಮಾಡ್ಬೇಕನ್ನೋದು ಉದ್ದೇಶ ಒಂದು. ಇನ್ನೊಂದು ಏನೈತಿ ಅಂತಂದ್ರೆ, ಬಸವೇಶ್ವರ ಪೀಠ ಅದು ನಮ್ಮದು. ಅದಕ್ಕೆ ಭಾಳ ಶ್ರಮ ಪಟ್ಟವರು ನಮ್ಮ ರಾಜೂರ್ ಸರ್ ಅದಾರೆ. ಬಟ್ ನಾವು ಅವ್ರಿಗೆ ನಮ್ಮ ಬಸವ ಕೇಂದ್ರದ ಅವರು ಗೌರವಾಧ್ಯಕ್ಷರು ಅದಾರೆ. ಬಟ್ ದಾಸೋಹದಿಂದನೇ ನಡಿಬೇಕು ಅನ್ನೋದು ಇವ್ರ ವಿಚಾರ. ಆಮೇಲೆ ನಮ್ಮದು ಏನಿತ್ತು ಅಂತಂದ್ರೆ, ಮೃತ್ಯುಂಜಯ ಅಪ್ಪಗಳದ ಪರಂಪರೆ ಒಳಗೆ ನಾವು ಬಂದವರು. ಮೃತ್ಯುಂಜಯ ಅಪ್ಪ ಪರಂಪರೆ ಏನಿತ್ತು ಅಂದ್ರೆ ನಮಗೆಲ್ಲ ಹೇಳಿದ್ದು ಅಂತಂದ್ರೆ, ನೀವು ಹಣವನ್ನು ಸಂಗ್ರಹಣೆ ಮಾಡಬೇಡ್ರಿ, ಹಣವನ್ನು ಸಂಗ್ರಹಣೆ ಮಾಡಿದ್ರೆ ನಿಮ್ಗೆ ಬೇರೆದವ್ರು ಬಂದು ಇದನ್ನು ಮಾಡ್ತಾರನ್ನೋ ಆ ಒಂದು ತತ್ವದ ಮೇಲೆ ಬಸವ ಕೇಂದ್ರ ಹಣ ಸಂಗ್ರಹಣೆಕ್ಕಿಂತ ಕಾರ್ಯಗಳನ್ನು ಮಾಡಿ ಏನು ಕಾರ್ಯಕ್ರಮ ಆಗ್ತಾವೆ. ಈ ಸತ್ತು ಮತ್ತೆ ಭಾಳ ದುಡ್ಡು ಕೊಡ್ತು, ಅದಕ್ಕೆ ಒಳ್ಳೆ ಮತ್ತೆ ಕಾರ್ಯಕ್ರಮ ಎಲ್ಲರೂ ಮಾಡ್ಯಾರ. ಆಮೇಲೆ ನಮ್ಮ ಬಸವ ಕೇಂದ್ರದ ಒಂದು ಏನು ವಿಚಾರ ಅಂದ್ರೆ, ತಾಯಿಂದರು ಆಮೇಲೆ ಎಲ್ಲ ಹಿರಿಯರು ಮಕ್ಕಳು ಸದಸ್ಯರು ಎಲ್ಲರೂ ಬಂದು ಏನು ಛಲ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ಇದು ನಮ್ಮ ಬಸವ ಸೇವೆ, ನಮ್ಮಿಂದ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಅನ್ನೋದ್ರಿಂದ ಪ್ರತಿಯೊಬ್ಬರು ನಮ್ಮಲ್ಲಿ ಬಸವ ಕೇಂದ್ರದ ಹೆಸರು ತಗೋಬಾರ್ದು ಅನ್ನೋದು ಒಂದು ನಿಷೇಧ ಐತಿ. ಯಾರ್ದು ಹೆಸರು ತಗೋದಿಲ್ಲ ನಾವು, ಎಲ್ಲರೂ ಅವ್ರ ತಕ್ಕಂಗೆ ನಂದು ಕೆಲಸ ಅಂತ ಒಂದು ಮಾಡುವಂಥದ್ದು ತಾಯಂದ್ರದ್ದು ಇಷ್ಟ ರೀತಿಯಿಂದ ಮಾಡಾಕತ್ತಾರೆ. ಈಗೆಲ್ಲ ನಿಜಾಚರಣೆ ಕಲ್ಯಾಣ ಮಹೋತ್ಸವ ಮಾಡಾಕತ್ತಾರೆ, ಆಮೇಲೆ ಲಿಂಗಧಾರಣೆ ಮಾಡಾಕತ್ತಾರ. ಇವಕ್ಕೆಲ್ಲ ಪ್ರೋತ್ಸಾಹ ಯಾರು ಕೊಟ್ಟಾರಂತಂದ್ರೆ ನಮ್ಮ ಬಸವ ಕೇಂದ್ರದಿಂದ ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ. ಅವರೆಲ್ಲರೂ ದರ್ವೊಂದು ಏರಿಯಾದಾಗ ಹೋಗಿ ಕಲ್ಯಾಣ ಮಹೋತ್ಸವಗಳನ್ನು ಮಾಡಾಕತ್ತಾರೆ. ಮಹಾರಾಷ್ಟ್ರಕ್ಕೆ ಈಗ ಬಸವ ಕೇಂದ್ರ ಅಂದ್ರೆ ಹೆಂಗಾಗೈತೆ ಅಂದ್ರೆ, ಮೈಸೂರವರು ಕರೆಯಾಕತ್ತಾರೆ, ಮಹಾರಾಷ್ಟ್ರದವರು ಕರೆಯಾಕತ್ತಾರೆ, ಬಂದು ನೀವು ಮಾಡ್ಕೊಂಡು ಹೋಗ್ರಿ ಅದು ಅಂತೇಳಿ. ಈ ಥರ ಒಂದು ಮಾಡುವಂಥ ಕೆಲಸ ನಮ್ಮ ಬಸವ ಕೇಂದ್ರದಿಂದ ಆಗಾಕತ್ತೈತಿ. ಆಮೇಲೆ ಎಷ್ಟೆಷ್ಟು ದಾನಿಗಳ ಹೆಂಗೆ ಇರ್ತಾರೆ ಏನು ಅನ್ನೋದು ನೀವು ಆಶ್ಚರ್ಯ ಅನ್ನಿಸ್ತತಿ. ನಮ್ಮ ನಡಕ್ ಕುಂತವ್ರು ಕಾಂತಿಲಾಲ್ ಅವರು ಅಲ್ಲಿ ಕುಂತಾರಲ್ಲ, ಅವರು ಈಗ 20-25 ವರ್ಷದಿಂದ ನಾವು ಒಂದು ಜೈಲಿನೊಳಗೆ ಪರಿವರ್ತನಾ ಕಾರ್ಯಕ್ರಮ ಮಾಡಾಕತ್ತಿದ್ವಿ ಕೈದಿಗಳಿಗೆ. ಚಿತ್ರದುರ್ಗ ಸ್ವಾಮೀಜಿಯವರು ಇಲ್ಲೇ ಎಲ್ಲರೂ ಬಂದಿದ್ರು. ಅವ್ರಿಗೆ ದಿವಸ ನಾಟಕ ಅದು ಮಾಡಿಸ್ಬೇಕಾಗಿತ್ತು. ನಾಟಕ ಪರಿವರ್ತನೆ ಮಾಡಿಸ್ಬೇಕಾದ್ರೆ ಅವ್ರ ಜೋಡಿನ ಪ್ರಸಾದ, ಅವ್ರ ಜೋಡಿನ 3 ದಿವಸ ಕಾರ್ಯಕ್ರಮ. ಆದರೆ ಹಿನ್ನೆಲೆ 20 ದಿವಸ ಹಿನ್ನೆಲೆಯಾಗಿ ಎಲ್ಲರೂ ನಾವು ಅಲ್ಲಿ ಜೈಲಿಗೆ ಹೋಗಿ ಅವರಿಗೆ ನಾಟಕ ದಿವಸ ಒಬ್ಬೊಬ್ಬರು ಶರಣರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಗಾಂಧೀಜಿ ಬಗ್ಗೆ ಅವರೆಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ರು.
ಆಮೇಲೆ ಕೆಲವೊಂದು ಮಂದಿ ಸಾಮ್ಗಳು ಕೇಳಿದ್ವಿ, ಏನ್ರಿ ಜೈಲ್ನಾಗ ಯಾರ ಸಾಮ್ಗಳು ಹೋಗ್ತಾರನ್ನ ಅಂತ ಕೇಳಿದ್ರೆ ಅವ್ರು ಬಿಟ್ರೆ. ಬಟ್ ಅಲ್ಲಿ ವಾತಾವರಣ ಹೆಂಗೆ ಸೃಷ್ಟಿ ಆಯ್ತಲ್ಲ, ನಮ್ಮ ಹೆಣ್ಮಕ್ಳು ಮತ್ತು ಎಲ್ಲರೂ ಜೈಲ್ನಾಗ ಹೋಗೋದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಮತ್ತು ನಮಗೆ ಅವ್ರ ಕೈದಿಗಳು ಕಾಫಿ ಮಾಡಿಕೊಡೋದು, ನೀವು ಕಾಫಿ ಕುಡಿತೀರೇನ್ರಿ, ಅಷ್ಟೊಂದು ನಮಗೆ ಅವ್ರಿಗೆ ಆಯ್ತು. 3 ದಿವಸ ಕಾರ್ಯಕ್ರಮ ಮಾಡಿದ್ರು. ಬಟ್ ಕಾಂತಿಲ್ಲ ಅವ್ರಿಗೆ ಅವ್ರು ಹೇಳಿದ್ರು, ನೋಡ್ರಿ ಅವ್ರಿಗೆ ಒಳ್ಳೆ ಡ್ರೆಸ್ ಕೊಡ್ಬೇಕು ನಾವು, ಯಾಕಂದ್ರೆ ಅವ್ರಿಗೊಂದು ಡ್ರೆಸ್ ಕೋಡ್ ಕೊಟ್ಟಿದ್ದೀವಿ. ಆ ಡ್ರೆಸ್ ಕೋಡ್ ಕೊಟ್ಟಾಗ ಅವ್ರು ಹೇಳಿದ್ರು, ನೋಡ್ರಿ ಕೊಡೋದಿದ್ರೆ ಒಂದು ಒಳ್ಳೆಯ ರೀತಿಯಿಂದ ಕೊಡ್ರಿ, ಯಾಕಂದ್ರೆ ಅವ್ರ ತಂದೆಯವರು ಇವನ್ ಉದಿನ ಕಡ್ಡಿ ಸರಕ್ರ ಹಚ್ಚಬೇಡ್ರಿ ಅಂತೇಳಿ ನಮ್ಗೆ ಹೇಳ್ತಿದ್ರು. ಅಂದ್ ಮಾಡಿದ್ರು, ನೀವು ಕಾಯಕ ಮಾಡಬೇಕು, ಕಾಯಕ ಏನು ಬರ್ತೈತಿ ಆ ಕಾಯಕದಿಂದನೇ ನೀವು ಮಾಡ್ರಿ, ಯಾವ ದೇವ್ರೂ ಬೇಕಾಗಿಲ್ಲ ಅಂತನ್ನೋ ಒಂದು ಪರಂಪರೆ ಒಳಗೆ ಅವರು ಕೂಡ ಈ ನಮ್ಮ ಎಲ್ಲ ಬಸವ ಇದಕ್ಕೆ ಪೂರ್ತಿ ಬೆನ್ನೆಲುಬಾಗಿ ನಿಂತು ಒಂದು ಡ್ರೆಸ್ ಕೊಟ್ಟರು ಅವರು. ಆ ಡ್ರೆಸ್ ಎಲ್ಲಿವರೆಗೆ ಅಂದ್ರೆ ಆ ಕೈದಿಗಳು ಬಿಡುಗಡೆ ಆಗಿ ಹೋಗೋರೋಗನು ಇನ್ನು ಅಷ್ಟು ಒಳ್ಳೆಯ ಕ್ವಾಲಿಟಿದು ಅವ್ರ ಡ್ರೆಸ್ ಕೊಟ್ರು ಅವ್ರಿಗೆ ಎಲ್ಲರಿಗೂ. ಯಾಕಂದ್ರೆ ಅದು ಅಂದ್ರೆ ಆ ಕಾಯಕ ಮತ್ತು ನಮ್ಮ ಕೆಲವೊಂದು ಆರಾಮ್ ಇಲ್ದವ್ರಿಗೆ ಮಾಡಿದವ್ರಿಗೆ ಬಾಂಬೆಕದು ಕರ್ಕೊಂಡು ಹೋಗಿದ್ದರು. ಎಕ್ಸಾಂಪಲ್ ನಮ್ಮಲ್ಲಿ ರಾಜು ಮಳ್ಳಪ್ಪನವ್ರ ಜೋಡಿ ನಾವು ಹೋಗಿದ್ದೆ, ನನಗೆ ಅನುಭವ ಇದ್ದಿದ್ದೆ. ಅಂದರೆ ಅವ್ರು ಹೋದಾಗ ಡಾಕ್ಟರ್ಸದ್ದು ಅಪಾಯಿಂಟ್ಮೆಂಟ್ ಸಿಗ್ತಿದ್ದಲ್ಲ, ಈಸ್ ವರ್ಲ್ಡ್ ಫೇಮಸ್ ಡಾಕ್ಟರ್. ಬಟ್ ನಮ್ಮ ಕಾಂತಿಲಾಲ್ ಅವರು ಇರೋದ್ರಿಂದ, ಅಲ್ಲಿ ವ್ಯಾಪಾರಸ್ಥರದ್ದು ಇರೋದ್ರಿಂದ ಭಾಳ ಅದೊಂದ ಅಂತಲ್ಲ, ಆ ಥರ ಸೇವೆಗಳನ್ನು ಭಾಳ ಇಲ್ಲಿ ಕೆಲವೊಂದು ಮುತುವರ್ಜಿ ಅವರ ವ್ಯಾಪಾರಕ್ಕಿಂತ ಹೆಚ್ಚು ಯಾವುದೇ ರೋಗಿಗಳಿರಲಿ, ಯಾವುದೇ ಒಂದು ಇರಲಿ, ಅವ್ರಿಗೆ ಸೇವೆ ಮಾಡುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಇದೆ. ಬಟ್ ನಮ್ಮ ಬಸವ ಕೇಂದ್ರದಲ್ಲಿ ಅಂಥವ್ರು ಭಾಳ ಜನ ಅದಾರೆ. ಹೆಸರಿಗಾಗಿ ಅಂತ ಅಲ್ಲ, ಎಲ್ಲರೂ ಅದಾರೆ. ಬಟ್ ಅವ್ರ ಹೆಸರು ತೊಗೊಂತ ಹೋದ್ರೆ ಇನ್ನೂ ಭಾಳ ಆಗುತ್ತೆ. ನಮ್ಮದು ಇನ್ನೂ ಉದ್ದೇಶ ಏನೈತೆ ಅಂತಂತಂದ್ರೆ, ಎಲ್ಲ ಹೆಣ್ಣು ಮಕ್ಕಳು ಈಗಾಗಲೇ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಲಿಂಗಧಾರಣೆ ಮಾಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಜಾಸ್ತಿ ಮಾಡಿಸ್ತಾ ಇದ್ದೇವೆ. ನಮ್ಮ ವಿಚಾರಗಳು ಏನದಾವ ಅಂದ್ರೆ, ಎಲ್ಲ ಹೆಣ್ಮಕ್ಕಳು ಕೂಡ ಲಿಂಗಧಾರಣೆ ಮಾಡಿಸ್ಬೇಕು. ಆಮೇಲೆ ಮಕ್ಕಳು ಈ ಸತ್ತ 1,000 ಮಕ್ಕಳ ವಚನ ಲೇಖನ ಸ್ಪರ್ಧೆ ಕುಂತಾರೆ. ಆ ಮಕ್ಕಳಿಗೆ ಕೂಡ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ, ಎಲ್ಲರೂ ಲಿಂಗಧಾರಣೆ ಮಾಡಿಸ್ಕೊಂಡು ಆಮೇಲೆ ಅವರು ತಯಾರಾಗಬೇಕನ್ನುವಂಥ ಒಂದು ಉದ್ದೇಶಗಳನ್ನು ಇದೆ. ಮತ್ತು ನಮ್ಮ ಬಸವ ಕೇಂದ್ರ ಯಾವುದೇ ಒಂದು ಕಾರ್ಯಕ್ರಮ ಮಾಡಿಸಿದ್ರು ಕೂಡ, ಈಗ ಮೊನ್ನೆ ಲಿಂಗಾಯತ ನೌಕರರ ಸಂಘದ ಒಂದು ಕಾರ್ಯಕ್ರಮ ಮಾಡಿಸಿದ್ರಿ ಇಲ್ಲಿ ವಿದ್ಯಾರ್ಥಿ ಸಂಘದಾಗ. ಬಟ್ ನಾವೆಲ್ಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಬಸವಣ್ಣವ್ರೊಳಗೆ ಸರ್ಟಿಫಿಕೇಟ್ದೊಳಗೆ ಬಸವಣ್ಣವ್ರು ಬಿಟ್ಟು ಬೇರೆ ಅವರು ಯಾವುದೂ ಒಂದು ಕೆಲಸ ಮಾಡಲಿಲ್ಲ. ಆಮೇಲೆ ಈಗ ಚಕ್ರಸಾಲಿ ಅವರು ಇಲ್ಲೊಂದು ಬಸವ ಸೇನೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿಸಿದ್ರು. ಬಟ್ ಅವ್ರು ಬೆಂಗಳೂರವ್ರದ್ದು ಎಲ್ಲರೂ ಇದ್ದರು. ಬಟ್ ಅವ್ರದ್ದು ನಾವೆಲ್ಲ ಅದಕ್ಕೆ ನಿಂತಿದ್ದಕ್ಕೆ ಅವರು ಬಸವಣ್ಣನ ಬಿಟ್ಟು ಬೇರೆ ಏನೂ ಮಾಡಲಿಲ್ಲ. ಬೆಂಗಳೂರಿಂದ ಬಂದು ಬಸವಣ್ಣವ್ರ ಸರ್ಟಿಫಿಕೇಟು, ಬಸವಣ್ಣವ್ರು ಇವನ್ನ ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಟ್ ನಮ್ಮದು ಒಂದು ಏನು ಇದು ಅಂತಂದ್ರೆ, ನಾವು ಯಾರದೇ ಹೆಸರು ಹೇಳೋದಿಲ್ಲ, ಹೆಸರು ಹೇಳಬಾರ್ದು ಅನ್ನೋದನ್ನು ನಮ್ಮದು ಉದ್ದೇಶ. ಎಲ್ಲರೂ ಬಸವ ಕೇಂದ್ರಕ್ಕೆ ಈ ಸರ್ತ ವರ್ಷನೂ ಮಾಡ್ತಾ ಇದ್ರು. ಬಟ್ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಇಷ್ಟು ಗಟ್ಟಿಯಾಗಿ ನಿಂತಾರೆ. ಸಂಚಾಲಕರು ಇಲ್ರಿ ಇದನ್ನೊಂದು ನಾವು ಏನಾರ ಒಂದು ಕ್ರಾಂತಿ ಮಾಡೇ ತೋರಿಸ್ತೇವೆ, ನಾವು ಏನಾರ ಒಂದು ಕ್ರಾಂತಿ ಮಾಡಲೇಬೇಕು, ನಾವು ಇದನ್ನು ಮಾಡಿ ತೋರಿಸ್ತೇವೆ ಅನ್ನೋ ಒಂದು ಛಲದಿಂದ ಅವನ್ನೆಲ್ಲನೂ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿ ಬಸವ ಇದನ್ನು ಕೆಲಸ ಆಗ್ತೈತೆ ಅದೆಲ್ಲ ಬಸವ ಕೇಂದ್ರನೇ. ಈಗ ನಮ್ಮ ಲೋಳನವ್ರು ಮೊನ್ನೆ ಹೇಳಿದ್ರು, ನಾವು ಹೇಳಿದ್ವಿ ಅದು ನಮ್ಮ ಬಸವ ಕೇಂದ್ರನೇ, ಅದು ಬನಶಂಕರಿ ಕಲ್ಯಾಣ ಮಂಟಪ ಬಸವ ಕೇಂದ್ರನೇ. ಯಾಕಂದ್ರೆ ಅವರು ಬಸವಾದಿ ಪ್ರಮಥರದ್ದು ಏನು ಒಂದು ಆಶಯ ಇರ್ತೈತಿ, ಆ ಆಶೆಯನ್ನು ವರ್ಷವೂ ಮಾಡ್ತಾರೆ. ಅವರು ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಟ್ಟರು, ಆಮೇಲೆ ಬಡ ಮಕ್ಕಳಿಗೆ ವರ್ಷನೂ ಅವ್ರು ತಮ್ಮ ಕಾರ್ಯಕ್ರಮದಲ್ಲಿ ಇದನ್ನು ಮಾಡ್ತಾರೆ. ಏನು ಒಂದು ಬಸವಾದಿ ಪ್ರಮಥರದ ಇದೈತಿ ಅವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇನ್ನು ನಮ್ಮದು ಮುಂದಿನ ಉದ್ದೇಶ ಏನು ಅಂತಂದ್ರೆ, ಇನ್ನು ಉಳ್ಕಿ ರಾಜೂರ್ ಸರ್ ಅವರು ಇದ್ರ ಬಗ್ಗೆ ಇನ್ನು ಹೆಚ್ಚಿಂದ ಹೇಳ್ತಾರೆ. ನಮ್ಮದು ಈಗ ಬಸವ ಪೀಠ ಒಂದು ಭಾಳ ಇನ್ನೂ ಹೆಚ್ಚಿನ ಇದ್ರೊಳಗೆ ನಾವೆಲ್ಲರೂ ಬೆಳೆಸೋಣ. ಆಮೇಲೆ ಇಲ್ಲಿ ಒಂದು ಪಗು ಅಳಕಟ್ಟೆಯವ್ರದ್ದು ಒಂದು ಸ್ಮಾರಕ ಬರ್ತಾ ಇದೆ ಧಾರವಾಡದಲ್ಲಿ, ಅದಕ್ಕೆ ನಾವೆಲ್ಲರೂ ಕೂಡಿಸಿ ಮಾಡೋಣ. ಆಮೇಲೆ ಮುಂದೆ ಇದು 12ನೇ ತಾರೀಕಿಗೆ
ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ನಮ್ಮ ಕೊಂಗವಾಡ್ ಸರ್ ಹೇಳ್ತಾರೆ. ಅದಕ್ಕೆ ತಾವೆಲ್ಲರೂ ಏನು ಅಂತಂತಂದ್ರೆ ಧಾರವಾಡ ಜಿಲ್ಲಾದಲ್ಲಿ ಅಗದಿ ಗಟ್ಟಿಯಾಗಿ ನಿಂತು ಬಸವ ಸಂಸ್ಕೃತಿ ಏನು ಅನ್ನೋದು ಎಲ್ಲ ಜನನೂ ನಾವು ನಿಂತು ತೋರಿಸ್ಬೇಕಾಗೈತಿ. ಅದಕ್ಕೆ ತಾವೆಲ್ಲರೂ ಪೂರ್ತಿ ಇದು ಹೆಂಗೆ ಎಲ್ಲರೂ ಕೂಡೇವಿ ಆ ರೀತಿ ಕೂಡಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೂ ಕೂಡಿ ಮಾಡೋಣ. ಮತ್ತು ಈಗ ಯಾರ್ದು ಇವ್ರದ್ದು ಅನ್ನೋದು ಅಲ್ಲದೆ ಏನು 17 ಬಡಾವಣೆಯೊಳಗೆ ಭಾಳ ಒಳ್ಳೆಯ ಕೆಲಸಗಳನ್ನು ಎಲ್ಲರೂ ಅವ್ರವ್ರಿಗೆ ಏನು ಸಾಧ್ಯ ಐತಿ ಅದನ್ನು ಮೀರಿ ಮಾಡ್ಯಾರ ಈ ಸತ್. ಅದು ಏನೋ ಒಂದು ಬಸವ ಕೃಪಾ ಆಮೇಲೆ ಹೇಳಿದ್ದಾರೆ. ಒಬ್ಬರೇ ಅಂತಲ್ಲ, ಎಲ್ಲ ಬಡಾವಣೆಯವ್ರೂ ಭಾಳ ಒಳ್ಳೆ ಕೆಲಸ ಮಾಡಾಕತ್ತಾರೆ. ಮತ್ತು ವಾರ ತಿಂಗಳ ಕೆಲವೊಂದು ಬಡಾವಣೆಯೊಳಗೆ ನಮ್ಮ ಗಾಂಧಿನಗರ ಬಸವ ಕೇಂದ್ರ ಅವರು ತಿಂಗಳ ಅವರೇ ಕಾರ್ಯಕ್ರಮ ಮಾಡ್ತಾರೆ. ನಿಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ದು ಯಾವುದೇ ಅಡ್ಡಿ ಇಲ್ಲ. ಯಾವುದು ಬಸವ ಕಾರ್ಯಕ್ರಮ ಆಕೈತಿ, ಬಸವಾದಿ ಪ್ರಮಥರ ಕಾರ್ಯಕ್ರಮ ಐತಿ, ಸದಾ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ನಾನೊಂದು 2 ಮಾಡಿ ಮುಗಿಸ್ತೇನೆ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ರಂಜಾನ್ ದರ್ಗಾ ಸರ್ಗೆ ಇವತ್ತು ನಾವು ಸನ್ಮಾನ ಇಟ್ಕೊಂಡೇವೆ. ಅವ್ರಿಗೆ ಸನ್ಮಾನ ಇಟ್ಕೊಂಡಿಲ್ಲ, ಜವಾಬ್ದಾರಿ ಕೊಡಾಕತ್ತೇವೆ. ಏನು ಕೊಡಾಕತ್ತೇವೆ ಅಂತಂದ್ರೆ ಸರ್ ಆಲೂರು ವೆಂಕಟರಾವ್ ಸಭಾಭವನದ ಸಂಘದ ಒಂದು ಟ್ರಸ್ಟಿ ಆಗ್ಯಾರ. ಅದಕ್ಕೆ ಈಗ ಇಷ್ಟು ದಿವಸ ಅಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತಿದ್ದಿಲ್ಲ. ಬಟ್ ನಮ್ಮದು ಅವ್ರ ಕಡೆ ಏನು ಒಂದು ರಿಕ್ವೆಸ್ಟ್ ಅಂದ್ರೆ ಇನ್ನು ಮ್ಯಾಗ ತಿಂಗಳ ನೀವು ಆ ಕಾರ್ಯಕ್ರಮ ಮಾಡಿರಿ ಅಂತ ಅನ್ನೋದಕ್ಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಕರ್ಸೇವೆ ಇವತ್ತು. ಅದಕ್ಕೆ ಎಲ್ಲರಿಗೂ ಶರಣಾರ್ಥಿ. ಮಣ್ಣಿನೊಳಗೊಂದ ಒರೆಯ ಧರ್ಮದ ಶರಣ ತತ್ವಗಳ ಈ ಒಂದು ತೇರನ್ನು ಇಲ್ಲಿಯವರೆಗೂ ಕೂಡ ಸಾಗಿಸಿಕೊಂಡು ಬಂದಂತಹ ಮಹಾನ್ ದಾರ್ಶನಿಕರು ಮಹನೀಯರು ಆಗಿ ಹೋಗಿದ್ದಾರೆ. ಅವರೆಲ್ಲರ ಶ್ರೀಪಾದಗಳಿಗೆ ಶರಣೆಂದು ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರಾದ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನನ್ನ ವಿದ್ಯಾಗುರುಗಳಾದ ಡಾಕ್ಟರ್ ವೀರಣ್ಣ ರಾಜೂರವರೇ, ಬಸವ ಕೇಂದ್ರದ ಅಧ್ಯಕ್ಷರಾದ ಸಿದ್ದರಾಮಣ್ಣ ನಡ್ಕಟ್ಟಿಯವರೇ, ಹಾಗೂ ವೇದಿಕೆಯ ಮೇಲೆ ಇರುವ ಎಲ್ಲ ಬಸವ ಅಭಿಮಾನಿಗಳೇ, ಬಸವ ಭಕ್ತರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣೆಯರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಲ್ಲಿಯವರೆಗೆ ಬಸವಂತಪ್ಪ ತೋಟದವರು, ಸಿದ್ದರಾಮಣ್ಣ ನಡುಕಟ್ಟಿಯವರು ಬಸವ ಕೇಂದ್ರದ ಬಗ್ಗೆ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಪ್ರತಿ ವರ್ಷವೂ ಕೂಡ ಇದು 8ನೇ ವರ್ಷ. ಅಂದರೆ ಅವರು ಈ ವಚನೋತ್ಸವ ಮಾಡತಕ್ಕಂಥದ್ದು ಕಳೆದ 25 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಪ್ರತಿ ವರ್ಷ ಅದು ವಿಸ್ತಾರ ಆಗ್ತಾ ಬರ್ತದೆ. ಕಳೆದ 8 ವರ್ಷಗಳಿಂದ ಇದಕ್ಕೊಂದು ಅಚ್ಚುಕಟ್ಟುತನವನ್ನು ಬಸವ ಕೇಂದ್ರದವರು ಮಾಡಿದ್ದಾರೆ. ನಿತ್ಯ ಈ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ವಚನೋತ್ಸವವನ್ನು ಬೇರೆ ಬಡಾವಣೆಗಳ ಮನೆಗಳಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಹಾಗೂ ಪ್ರತಿ ದಿವಸ ಒಂದು ವಚನ ಮತ್ತು ಅದರ ವ್ಯಾಖ್ಯಾನ ಎಲ್ಲರ ಮನೆಗಳಲ್ಲಿ ಆಗಬೇಕು ಅನ್ನುವ ಒಂದು ನಿಯಮಗಳನ್ನು ಹಾಕಿಕೊಂಡು ವಚನ ಪರಿಮಳ ಭಾಗ 1 ಅಂತ ಈಗ 8 ವರ್ಷದ ಹಿಂದೆ ಬಿಡುಗಡೆ ಮಾಡಿದರು. ಆ ಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲ ವಚನಗಳನ್ನು ಆಯಾ ಸಂಚಾಲಕರು ಆಯಾ ಮನೆಗಳಲ್ಲಿ ಅದನ್ನು ಪ್ರತಿ ದಿವಸ ಅದರ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ಈ ವರ್ಷದ ವಚನ ಪರಿಮಳ ಪುಸ್ತಿಕೆಯನ್ನು ಮಾಡಿಕೊಡಬೇಕು ಅಂತ ಬಸವ ಕೇಂದ್ರದವರು ಆ ಜವಾಬ್ದಾರಿಯನ್ನು ನನಗೆ ವಹಿಸಿದ್ರು. ಅದಕ್ಕಾಗಿ ನಾನು ಒಬ್ಬನೇ ಮಾಡೋದಕ್ಕಿಂತ
ಈ ವಚನ ಪರಿಮಳ ಪುಸ್ತಕಕ್ಕೆ ಬೇರೆ ಬೇರೆ ಶರಣರು, ಬೇರೆ ಬೇರೆ ಶರಣೆಯರು ನಮ್ಮಲ್ಲಿ ಇದ್ದಾರೆ ಈಗಲೂ ಕೂಡ. ಅವರು ಬಸವಣ್ಣನವರನ್ನು ಅಥವಾ ಶರಣರ ವಚನಗಳನ್ನು ಯಾವ ದೃಷ್ಟಿಕೋನದಿಂದ ನೋಡಿದ್ದಾರೆ, ಆ ದೃಷ್ಟಿಕೋನದಿಂದ ನೋಡುವುದರ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಬೇರೆ ಬೇರೆಯವರ ಕಡೆಯಿಂದ ಬರೆಸಿಕೊಳ್ಳೋದು ಅಂತ ಒಂದು ತೀರ್ಮಾನ. 4-6 ಜನ ಬಸವ ಕೇಂದ್ರದ ನಮ್ಮ ಉಮೇಶ್ ಕಟ್ಟಿಗೆ ಅವರಿದ್ದಾರೆ, ನಾವೆಲ್ಲ ಸೇರಿಕೊಂಡು ಮತ್ತು ಯಾವ ವಿಷಯಗಳ ಬಗ್ಗೆ ವಚನಗಳ ಆಯ್ಕೆ ಆಗಬೇಕು ಇದನ್ನು ಆ ವಚನ ನಿರ್ವಚನ ಮಾಡತಕ್ಕಂಥ ಲೇಖಕರಿಗೇ ಬಿಟ್ಟುಕೊಟ್ಟಿವಿ. ನಾವು ಕೇವಲ ಒಂದು ಸ್ಥೂಲವಾದಂಥ ನಮ್ಮ ಈ ವಚನ ಪರಿಮಳ ಹೀಗೆ ಬರಬೇಕು ಅನ್ನೋದು. ಯಾಕಂದರೆ ಈ ಒಂದು ವರ್ಷದಲ್ಲಿ ಶರಣರ ಬಗ್ಗೆ, ವಚನಗಳ ಬಗ್ಗೆ ಮತ್ತು ಅಲ್ಲಿರುವ ಅನುಭವ ಮಂಟಪ, ಮಹಾಮನೆ ಇತ್ಯಾದಿಗಳ ಬಗ್ಗೆ ಒಂದು ರೀತಿ ಅಪಸವ್ಯವಾದಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ನಡ್ಕೊಂಡು ಬಂದದ್ದನ್ನು ನಾವು ನೋಡಿದ್ದೇವೆ. ವಚನ ದರ್ಶನ ಅನ್ನುವಂಥ ಪುಸ್ತಕ ಕೂಡ ತಮಗೆಲ್ಲ ಗೊತ್ತಿರುವ ಸಂಗತಿ. ಆ ಎಲ್ಲದಕ್ಕೂ ಹೆಚ್ಚಿನ ಟೈಮು ಹಳ್ಳಿಗಳಲ್ಲೂ ಕೂಡ ಕಳೀತೀನಿ. ಅಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ, ಈ ನಮ್ಮ ಸಮಾಜದ ಎಲ್ಲ ಕ್ರಿಯೆಗಳು ಹುಟ್ಟಿನಿಂದ ಸಾಯುವವರೆಗೆ ಎಲ್ಲ ಕ್ರಿಯೆಗಳು ಮಾಡಲೇಬೇಕು. ಯಾವುದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ಮಗು ಹುಟ್ಟುವಾಗ ತಾಯಿ ಹೊಟ್ಟೆಯಲ್ಲಿದ್ದಾಗಿಂದ ಹಿಡ್ಕೊಂಡು ಸ್ಮಶಾನ ಅಲ್ಲಿ ಹೋಗುವವರೆಗೆ ಏನೇನು ಕ್ರಿಯೆಗಳಾಗಬೇಕು ಅದನ್ನು ಈ ಸದ್ಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾನು ಭಾಳ ಬೇಜಾರಿಂದ ನಾನು ಕೇಳ್ತಾ ಇದ್ದೆ ಅವರಿಗೆ. ಇವರೆಲ್ಲರಿಗೂ ನಾನು ಮಾತಾಡ್ತಾ ಇರಬೇಕಾದ್ರೆ ಸರಿಯಾದ ವ್ಯವಸ್ಥೆ ಎಲ್ಲಿ ಇಲ್ಲ. ಮತ್ತು ಯಾವುದೋ ಒಂದು ಹಳೆಯ ಸಂಪ್ರದಾಯವನ್ನು ಮಾತ್ರ ನಾವು ಫಾಲೋ ಮಾಡ್ತಾ ಇದ್ವಿ. ಆ ಬಸವನ ಭಕ್ತರಾಗಿ ಬಸವ ತತ್ವಗಳ ಆಧಾರದ ಮೇಲೆ ನಾವು ಇದನ್ನೆಲ್ಲ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಈಗಾಗಲೇ ಏನು ಕ್ರಿಯಾಮೂರ್ತಿಗಳು ಬಂದಿದ್ದಾರೆ, ಎಷ್ಟೋ ಆಗಲೇ ಭಾಳ ವರ್ಷಗಳಿಂದ ಈ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇವಾಗ ಪಬ್ಲಿಕ್ ಆಗಿ ನಾವು ರಿಕಗ್ನಿಷನ್ ಅವ್ರಿಗೆ ಕೊಡ್ತಾ ಇದ್ದೇವೆ. ಪಬ್ಲಿಕ್ ಆಗಿ ಈ ರಿಕಗ್ನಿಷನ್ ಅವ್ರು ಸಿಗ್ತಾ ಇದೆ. ನನಗೆ ಪರ್ಸನಲ್ ನನ್ನ ಲೈಫ್ನಲ್ಲಿ ನಾನೊಂದು ಮೊಮ್ಮಗು ಅದು ಹುಟ್ಟಿದ್ದು ಹಾಂಗ್ಕಾಂಗ್ನಲ್ಲಿ, ಹೆಣ್ಮಗು ಹುಟ್ಟಿದ್ದು. ಅಲ್ಲಿ ಯಾರು ಸ್ವಾಮಿಗಳನ್ನ ಕರೆಯೋಕ್ಕಾಗ್ತದೆ? ಅದಕ್ಕೆ ನಾನು ಇವ್ರನ್ನ ಕೇಳಿದೆ. ನಾನು ಅವ್ರನ್ನ ನಮ್ಮ ನಮ್ಮ ಈಗ ಇದನ್ನೇನೋ ನಾವು ಹಳ್ಯಾಳವ್ರನ್ನ ಮತ್ತು ನಮ್ಮ ಇವ್ರನ್ನ ಬಸವಂತಪ್ಪನವ್ರನ್ನ ಎಲ್ಲ ಕೇಳಿದೆ. ಅವ್ರು ಹೇಳಿಕೊಟ್ರು, ಏನು ಬೇಡ, ಬಸವನ ಹೆಸರು ಹೇಳಿ ಕಿವಿಯಲ್ಲಿ ಅವ್ರು ಏನು ಹೆಸರು ಇಡಬೇಕು ಅನ್ನೋದು ಅದನ್ನೆಲ್ಲ ನೀವು ಹೇಳಿ ಅದು ಸಾಕು ಅಂಥೇಳಿ. ನನ್ನ ಮೊಮ್ಮಗಳಿಗೆ ನಾನೇ ಸ್ವಾಮಿಯಾಗಿ ಹೋಗಿ ಅಲ್ಲಿಗೆ ಹೋದೆ ನಾನು ಹಾಂಗ್ಕಾಂಗ್ಗೆ. ಇವರೇನು ಹೇಳಿದ್ರು ಬಸವ ತತ್ವದ ಪ್ರಕಾರ ಆಕೆಗೆ ಒಂದು ನಾಮಕರಣ ಮಾಡಿ ನಾನು ಬಂದೆ. ಅದು ಒಳ್ಳೆಯದ್ದು. ಎರಡನೇ ವಿಷಯ, ನನ್ನ ಮಗಂದು ಬಸವರಾಜ್ ಅವನ ಸಣ್ಣವನ ಮದುವೆ ಆಗಬೇಕಾದ್ರೆ ಕೇಳಲಿಲ್ಲ ಅವರು. ನಾವೆಲ್ಲ ಸ್ವಾಮಿಗಳನ್ನ ಕರೆದು ಅದು ಮಾಡೋದು ನಾನು ಹೇಳಿದೆ, ನೀವು ಬೇಕಾದ ಮಾಡಿಕೊಡ್ರಿ, ನಾವು ಬಸವ ತತ್ವ ಪ್ರಕಾರ ಮದುವೆ ಮಾಡಬೇಕು ಅಂಥೇಳಿ ಇವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ನಾನು. ಈ ಎಲ್ಲ ಟೀಮ್ ಬಂತು. ಅಲ್ಲಿ ಎಷ್ಟೋ ಜನಕ್ಕೆ ಲಿಂಗಧಾರಣೆ ಮಾಡಿದ್ರಲ್ಲಿ ಬಸವ ತತ್ವ ಪ್ರಕಾರ ಆ ಮದುವೆ ಕಾರ್ಯಕ್ರಮ ಅದು ಚೆನ್ನಾಗಿ ನೆರವೇರ್ತಿ. ಆನಂತರ ಇನ್ನೊಂದು ಸಾರಿ ನನ್ನ ಮೊಮ್ಮಗಳು ಹಾಕಿ ಹೆಸರು ಏನು ಇಟ್ಕೊಂಡು ಬಂದಿದ್ದಲ್ಲ, ಆಕಿದು ಉಡದಟ್ಟಿ ಕಾರ್ಯಕ್ರಮ ಅಂತ ಬರ್ತೈತಿ. ಉಡದಟ್ಟಿ ಕಾರ್ಯಕ್ರಮದಲ್ಲಿ ಏನು ಮಾಡೋದು ಯಾರಿಗೂ ಹೇಳಿಲ್ಲ. ನಾನು ಬಸವಂತಪ್ಪನವ್ರಿಗೆ ಹೇಳಿದೆ. ಇವ್ರದ್ದೆಲ್ಲ ಟೀಮ್ ಬಂದು ಕ್ಲೀನಾಗಿ ಬಸವ ತತ್ವ ಬಸವ ವಚನ ಹೇಳಿ ಆ ಉಡದಟ್ಟಿ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿಸಿಕೊಟ್ರು. ಇದು ನಡೀತಾ ಇದೆ. ನಾನು ಈ ರೀಸೆಂಟಾಗಿ ಒಂದು ಪೂಜೆ ಮಾಡ್ತಾ ಇದ್ದೆ, ಒಂದು ಗದ್ದಿಗೆ ಪೂಜೆ, ಈರಣ್ಣ ಕಾಳಮ್ಮ ದೇವಿ ಅಂಥೇಳಿ ಬಸವಣ್ಣಂದು ಅಂಥೇಳಿ ಮಾಡೋದು ನಾನು ತೋಟದಲ್ಲಿ ಮಾಡ್ತಾ ಇರ್ತೇನೆ. ಅಲ್ಲಿ ಒಬ್ಬರು ಬಂದರು, ಅವರೇನು ಅಂಥ ವೈದಿಕ ಆಚರಣೆ ಮಾಡೋರು ಸ್ವಾಮಿಗಳು. ಅಲ್ಲಿ ಈ ಗಾಯತ್ರಿ ಮಂತ್ರ ಹೇಳಿದರು. ಗಾಯತ್ರಿ ಮಂತ್ರ ಚೆನ್ನಾಗಿ ಗುರ್ತಿದೆ. ಅದು ತಪ್ಪು ಹೇಳ್ತಾ ಇದ್ರು. ಬಟ್ ನಾ ಹೇಳಿದ್ರೆ ಅಸಹ್ಯ ಆಗ್ತೈತಿ ನನಗೆ. ಏನಪ್ಪ ಇದು, ಏನು ಅರ್ಥನೇ ಆಗೋದಿಲ್ಲ ಅವರಿಗೆ. ಈ ಸಂಸ್ಕೃತ ಭಾಷೆಯನ್ನು ಯಾರಿಗೂ ಭಾಳ ಜನಕ್ಕೆ ಬರಲ್ಲ. ಬಂದರೆ ಸರಿಯಾದ ಉಚ್ಚಾರಣೆ ಪೂರ್ತಿಯಾಗಿ ಸರಿಯಾಗಿ ಹೇಳಿದ್ರೆ ಮಾತ್ರ ಆ ಮಂತ್ರಕ್ಕೆ ಒಂದು ಶಕ್ತಿ ಇರ್ತೈತಿ. ನೀವು ತಪ್ಪಾಗಿ ಹೇಳಿದ್ರೆ ಆ ಮಂತ್ರಕ್ಕೆ ಯಾವುದೂ ಶಕ್ತಿ ಇಲ್ಲ.
ಅದಕ್ಕಾಗಿ ಕಾರಣ ಬಸವಣ್ಣನ ಏನು ವಚನಗಳದವು ಆ ಮಂತ್ರಕ್ಕಿಂತ ಹೆಚ್ಚಿಗೆ ಪವರ್ಫುಲ್ ಶಕ್ತಿ, ಭಾಳ ಶಕ್ತಿ ಅಂತ ಇರುವಂಥ ವಚನಗಳದವು. ಆ ವಚನಗಳನ್ನು ಇವರೆಲ್ಲ ಹೇಳಿ ನಮಗೆ ಇವನ್ನೆಲ್ಲ ಸಾಂಗವಾಗಿ ಮ್ಯಾರಥಾನ್ ಒಂದು ಕಾರ್ಯಕ್ರಮಗಳ ಬಹುದೊಡ್ಡದು. 500 ಜನ ಮಾತನಾಡಿದವ್ರು ಸಿಗ್ತಾರಂದರೆ ಇದಕ್ಕಿಂತಲೂ ದೊಡ್ಡ ಹೆಮ್ಮೆ ಇನ್ನೇನಿದೆ. 500 ಜನರು ವಚನಗಳ ಕುರಿತು 500 ಮನೆಗಳಲ್ಲಿ ಮಾತನಾಡ್ತಾರೆ ನೋಡಿ. ಇದು ಸಾಮಾನ್ಯ ಅಲ್ಲ. ಇದು ಎಲ್ಲಿಯೂ ನೋಡಿಲ್ಲ ನಾನು ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾತನಾಡಿದ್ದೀನಿ, ಪ್ರವಾಸ ಮಾಡಿದ್ದೀನಿ. ಎಲ್ಲಿಯೂ ಇಲ್ಲ. ಬೀದರಲ್ಲೂ ಇಲ್ಲ, ಅದು ಒಂದು ಸೆಂಟ್ರಲ್ ಪ್ಲೇಸು, ಅಲ್ಲಿ ಇಲ್ಲ. ಗುಲ್ಬರ್ಗದಲ್ಲಿಯೂ ಇಲ್ಲ. ಅಲ್ಲಿ ಅನೇಕ ವರ್ಷಗಳವರೆಗೆ ನಾನು ಇದ್ದೀನಿ. ಮಾಡ್ತಾರೆ, ಇಲ್ಲಂತಲ್ಲ. ಇದು ಹಾಗೆ ನೋಡಿದ್ರೆ ಇಂಥ ಒಂದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ನಾವು ಗುಲ್ಬರ್ಗದಿಂದ ಶುರುವಾಗಿತ್ತು, ಇಲ್ಲಂತಲ್ಲ. ಆದರೆ ಅದನ್ನು ತುಂಬ ಎತ್ಕೊಂಡು ಮಾಡ್ತಾ ಇರೋರು ನಮ್ಮ ಧಾರವಾಡದ ಬಸವ ಕೇಂದ್ರದವರು ಅಂತ ಹೇಳಿಕೆ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತು. ಎಷ್ಟು ಶಿಸ್ತಿನಿಂದ, ಎಷ್ಟು ತಲ್ಲೀನತೆಯಿಂದ, ಇದು ಸಾಧ್ಯವಿಲ್ಲದ ಮಾತು, ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಮತ್ತು ಆ ಇನ್ವಾಲ್ವ್ಮೆಂಟ್, ಆ ಒಳಗೊಳ್ಳುವಿಕೆ ಇದೆಯಲ್ಲ. ಇವತ್ತು ಡಾಕ್ಟರು ಅಲ್ಲಿ 100 ಜನ ಪೇಷಂಟ್ಸ್ ಬಿಟ್ಟು 5 ನಿಮಿಷ ಆದರೂ ಬಂದು ಹೋಗ್ಬೇಕನ್ನೋ ತೀವ್ರತೆ ಇದೆಯಲ್ಲ, ಇದಕ್ಕೆ ಕಮಿಟ್ಮೆಂಟ್ ಅನ್ನೋದು, ಇದಕ್ಕೆ ಸಮರ್ಪಣಾ ಭಾವ ಅನ್ನೋದು. ಯಾಕಂದ್ರೆ ಅವ್ರ ಪೇಷಂಟ್ ಆಗಿರೋದ್ರಿಂದ ನನಗೆ ಗೊತ್ತಿದೆ ಅವ್ರನ್ನ ಎಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದು. ಅದಕ್ಕೆ ನಾನು ಹೇಳೋದು ಏನಂದರೆ, ಒಂದು ಮಾತು, ಸಮಯ ಇಲ್ಲ, ತಿಗಡಿ ಸರ್ ಹೇಳಿದ್ದನ್ನು ದಯವಿಟ್ಟು ಮರಿಬೇಡಿ. ನಂದು ತಕರಾರು ಯಾವಾಗಲೂ ಇದು ಇದೆ. ತಿಗಡಿ ಸರ್ ಹೇಳಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಡಬಲ್ ಗೇಮಿಂದ ಈ ಧರ್ಮ ಉಳಿಯೋದಿಲ್ಲ. ಒಂದು ನಿರ್ಧಾರ ತಗೊಳ್ಳಿ ಜೀವನದಲ್ಲಿ, ಅದೇ ಮಾಡಿರಿ. ಹೋಮ ಅವನಾರೇ ಮಾಡ್ಕೊಂಡು ಹೋಗ್ರಿ. ಯಾವುದೂ ಕೆಟ್ಟಲ್ಲ. ಎಲ್ಲ ಧರ್ಮಗಳು ಶ್ರೇಷ್ಠ. ಅವರವರಿಗೆ ಅವ್ರವ್ರ ಧರ್ಮ ಶ್ರೇಷ್ಠ. ನಮಗೆ ಬೇರೆ ಧರ್ಮಗಳನ್ನು ಟೀಕೆ ಮಾಡುವ ಯಾವ ಹಕ್ಕು ಇಲ್ಲ. ಆದರೆ ನೀವು ಲಿಂಗಾಯತ ಅಂದರೆ ಲಿಂಗಾಯತರಾಗಿರ್ರಿ. ಇದು ಭಾಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ನನಗೆ ಯಾಕೆ ಸಿಟ್ಟು ಬರ್ತದಂದರೆ, ನಾವು ಇಲ್ಲ ಮಾತಾಡಲಿಕ್ಕೆ ಒಲ್ಲೆಂತೀನಿ ನಾನು. ನೀವು ಬಂದುಬಿಡ್ತಾವೆ, ಏನು ಮಾಡಲಿ. ಎಲ್ಲ ಇವರು ನಮಗೆ ಇಷ್ಟೊಂದು ರ್ಯಾಲಿ ಮಾಡಿದ್ರು, ಇಷ್ಟೊಂದು ಪ್ರತಿಯೊಂದು ಮಾಡಿದ್ರು. ಈಗ ನಿನ್ನೆ 3 ದಿವಸ ಹಿಂದೆ ಅವರು ಡಿಸಿಷನ್ ತಗೋತಾರೆ, ನೀವು ಲಿಂಗಾಯತರಾದರೂ ಬರೆಸ್ರಿ, ವೀರಶೈವ ಆದರೂ ಬರೆಸಿ ಅಂತೇಳಿ. ಇದನ್ನು ನಮ್ಮ ಪೇಪರ್ನವ್ರು ಬರೀತಾರೆ, ಒಂದು ಒಳ್ಳೆಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಏನು ಅರ್ಥ ಇದೆ ಇದಕ್ಕೆ? ನೀವು ಕತ್ತಲೆ ಆದರೂ ಬರೀರಿ, ಬೆಳಕಾದರೂ ಬೆಳೀರಿ. ಒಂದು ಕಾಲು ಈ ಕಡೆ ಹೋಗೋದು, ಒಂದು ಕಾಲು ಮುಂದೆ ಹೋಗೋದು ಹೆಂಗೆ ಸಾಧ್ಯ? ಮತ್ತೆ ಅದೇ ತೊಡಕಿನಲ್ಲಿ, ಅದೇ ರಿಡಲ್ಸಲ್ಲಿ ನೀವು ಬೀಳ್ತಾ ಇದ್ದೀರಾ. ಒಂದನ್ನು ನಿರ್ಧಾರ ಮಾಡಿ. ಇವತ್ತು ಲಿಂಗಾಯತ ನೋಡಿ, ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಹೇಳಿಸಿಂದ ಯಾರೂ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಇದು 12ನೇ ಶತಮಾನದಲ್ಲಿ ಸ್ವತಂತ್ರ ಧರ್ಮ. ನಾವು ಬಯಸ್ತಾ ಇರೋದು ಏನಂದರೆ, ಇದಕ್ಕೆ ಸಂವಿಧಾನಾತ್ಮಕವಾದ ಮನ್ನಣೆ ಅಷ್ಟೇ. ಲಿಂಗಾಯತ ಸ್ವತಂತ್ರ ಧರ್ಮ ಇದೆ. ಬಸವಣ್ಣನ ಧರ್ಮವಯ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಲಿಂಗಾಯತಂಬು ಸ್ವತಂತ್ರಶೀಲಂಬು, ಅದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವೇನು ಹೇಳೋದಿದೆ? ಅದು ಸ್ವತಂತ್ರಶೀಲ ಅಂತೇಳಿ ಯಾವಾಗ ಹೇಳಿದ್ದಾರೆ? 12ನೇ ಶತಮಾನದಾಗ ಹೇಳಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಇದೆ. ಮೊದಲು ನಿಮ್ಮ ಆ ತಲೆಯನ್ನು ತೆಗೆದು ಹಾಕ್ರಿ. ಇವ್ರು ಯಾರೋ ಕೊಟ್ಟರೆ ಸ್ವತಂತ್ರ ಧರ್ಮ ಅಲ್ಲ. ನಮಗೆ ಬೇಕಾಗಿದ್ದು ನಮ್ಮ ಎಷ್ಟು ಬಡ ಇವತ್ತು ಲಿಂಗಾಯತ ಸಮಾಜ ಇದೆ. ನೀವು ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ, ಉಪವಾಸ ಸಾಯುವಂಥ ಎಷ್ಟೆಷ್ಟು ನಾನೊಬ್ಬ ಪತ್ರಕರ್ತಾಗಿ ನೋಡಿದ್ದೀನಿ. ಒಬ್ಬನು ಒಂದು ಪ್ರೀತಿಯ ಗಿಡವನ್ನು, ಭಾಳ ದುಃಖ ಅನ್ನಿಸ್ತದೆ ನನಗೆ. ಅವನು ಹೇಳ್ದ, ಬರಗಾಲ ಬಿದ್ದಿತ್ತು, ನಾನು ಮೈಸೂರಲ್ಲಿದ್ದಾಗ ಒಂದು ಸರ್ವೆ ಮಾಡಬೇಕಾಗಿತ್ತು, ನಾನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ತಾವಾಗ. ಅವ್ನಿಗೆ ಭಾಳ ಪ್ರೀತಿಯ ಗಿಡ ಅದು, ಆದರೆ ಬರಗಾಲ ಬಿದ್ದಿದೆ. ಇದು 1981ನಲ್ಲಿ. ಅವನು ಹೇಳ್ದ, ನೋಡಿರಿ ನಂಗೆ ಎಷ್ಟು ಪ್ರೀತಿ ಗಿಡ, ನನಗೆ ಇದು ಇರಲಾರ್ದೆ ನಂಗೆ ಬದುಕಲಿಕ್ಕೆ ಆಗೋದಿಲ್ಲ, ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದೀನಿ. ಆದರೆ ಒಂದೊಂದೇ ಟೊಂಗೆ ಬ್ರ್ಯಾಂಚಸನ್ನು ಮಾರ್ತಾ ಇದ್ದಾನೆ. ಈ ನಾವು ನಗರದಲ್ಲಿರೋರು 4 ಜನ ಶ್ರೀಮಂತರಿಂದ ಲಿಂಗಾಯತನ ಅಳಿಬೇಡ್ರಿ.
ಈ ಅತ್ಯಂತ ಕನಿಷ್ಠ ಬಡತನ ಲಿಂಗಾಯತರಲ್ಲಿದೆ, ಬೇರೆ ಧರ್ಮಗಳಲ್ಲಿದೆ, ಬೇರೆ ಜಾತಿಯವರಲ್ಲಿದೆ, ಅದೊಂದು ದೊಡ್ಡ ವರ್ಗನೇ ಇದೆ. ಇರಲಿ, ಇವತ್ತು ನಾವು ಮಾಡ್ತಾ ಇರೋದೇನು ಉದ್ದೇಶ ಏನಿದೆ ಅಂದರೆ, ಒಂದು ಸಲ ಇದಕ್ಕೆ ಮೈನಾರಿಟಿ ಸ್ಟೇಟಸ್ ಸಿಕ್ತಂದರೆ, ಅಲ್ಪಸಂಖ್ಯಾತ ಧರ್ಮದ ಒಂದು ಮಾನ್ಯತೆ ಸಿಕ್ಕರೆ ನಮ್ಮ ಬಡ ಲಿಂಗಾಯತ ಮಕ್ಕಳಿಗೆ ಉಪಯೋಗ ಆಗ್ತದೆ ಅನ್ನೋದು ಅಷ್ಟೇ ಹೊರತಾಗಿ ಇದು ಸ್ವತಂತ್ರ ಧರ್ಮ ಎದೆ ತಟ್ಟಿ ಹೇಳಿ ಇದು ಸ್ವತಂತ್ರ ಧರ್ಮ, ಇದಕ್ಕೆ ಯಾರದೇ ಶಿಫಾರಸು ಬೇಕಾಗಿಲ್ಲ. ಆದರೆ ನಮಗೆ ಬೇಕಾಗಿದ್ದು ಲೀಗಲ್ ಸ್ಟ್ಯಾಂಡ್ ಬೇಕಾಗಿದೆ. ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ? ಲಿಂಗಾಯತರೇ ಬರ್ರಿ, ವೀರಶೈವ ಬರ್ರಿ ಅಂದರೆ ಮತ್ತೆ ಅಲ್ಲೇ ಇರ್ರಿ ಅಂತ. ಒಂದೆತ್ತು ಹಿಂದೆ ಎಳಿತದ, ಒಂದೆತ್ತು ಮುಂದೆ ಎಳಿತದ. ನೀವು ಇರೋದು ಇದ್ದಲ್ಲೇ ಇರ್ತೀರಿ. ದಯವಿಟ್ಟು ಇದನ್ನು ಮಾಡಬೇಡಿ. ಲಿಂಗಾಯತ ಅನ್ನೋದು ಇದು ಮೂಲತಃ ಲಿಂಗಾಯತನೇ. ಲಿಂಗಾಯತ ಅಂದ್ರೆ ಏನು? ಲಿಂಗಾಯತ ಅಂದರೆ ಎದೆ ಮೇಲೆ ಲಿಂಗ ಕಟ್ಟಿಕೊಳ್ಳೋದು ಅಷ್ಟೇ ಅಲ್ಲ, ಲಿಂಗ ಧಾರಣೆ ಅಷ್ಟೇ ಅಲ್ಲ. ಆಯತ ಅಂದರೆ ಪ್ರೀತಿ ಅಂತ ಅರ್ಥ ಇದೆ. ಲೋಕಾಯತ ಅಂದರೆ ಲೋಕ ಪ್ರೀತಿ ಮಾಡ್ಬೇಕಾದ್ರೆ. ಲಿಂಗಾಯತ ಅಂದರೆ ದೇವಾನಾಂ ಪ್ರಿಯ ಅಂತ ಅರ್ಥ. ಲಿಂಗಾಯತ ಅಂದರೆ ದೇವರಿಗೆ ಪ್ರಿಯನಾದವನು. ಜಗತ್ತಿನಾಗ ಎಲ್ಲರ ಉದ್ದೇಶ ಏನಿದೆ? ದೇವರಿಗೆ ಪ್ರಿಯ ಆಗೋದು. ಲಿಂಗಾಯತ ಈಸ್ ಎ ಯೂನಿವರ್ಸಲ್ ಟರ್ಮ್. ಪ್ರತಿಯೊಬ್ಬ ಮನುಷ್ಯ ಯಾವುದೇ ಧರ್ಮವಿರಲಿ, ಅವ ದೇವರಿಗೆ ಪ್ರಿಯನಾಗಿ ಬದುಕಲಿಕ್ಕೆ ಇಷ್ಟಪಡ್ತಾನೆ. ಹೇಗೆ ನೋಡಿದ್ರೆ ಎಲ್ಲರೂ ಲಿಂಗಾಯತ ಅಲ್ಲಕ್ಕೆ ಇಷ್ಟಪಡ್ತಾರೆ, ನಾವು ಸಾಂಕೇತಿಕವಾಗಿ ಹೇಳ್ಬೇಕಂದ್ರೆ. ಆದ್ದರಿಂದ ಈ ಧರ್ಮ ನೀವು ಮುಂದುವೈತಿರೋ ಬಿಡ್ತಿರೋ ಹಿಂದಂದ್ರೂ ದಯವಿಟ್ಟು ಒಯ್ಯಬೇಡ್ರಿ. ನೀವು ಈ ಹೋಮ ನಮ್ಮ ಅದನ್ನೇ ಮಾಡ್ಕೊಂಡಿರ್ರಿ. ಏನೂ ಬೇಡ, ನಾವು ಬೇಡ ಅಂತ ಅನ್ನೋದೇ ಇಲ್ಲ. ನಿಮ್ಮ ಹಕ್ಕಿದೆ, ಅದು ಇವಾಗ ಗೊತ್ತು ಎವ್ರಿ ರೈಟ್. ಆದರೆ ಲಿಂಗಾಯತ ಅನ್ಬೇಡ್ರಿ. ಲಿಂಗಾಯತ ಅನ್ನೋದಾದರೆ ಇದನ್ನು ಪಾಲಿಸ್ರಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣ. ಅರ್ಥಪೂರ್ಣವಾದಂಥ ಸಮಾರಂಭ. ಈಗಾಗಲೇ ಮಾತಾಡಿದಂಥವರೆಲ್ಲ ಈ ಸಮಾರಂಭದ ಮಹತ್ವವನ್ನು, ಔಚಿತ್ಯವನ್ನು ಕುರಿತು ಸಾಕಷ್ಟು ಹೇಳಿದ್ದಾರೆ. ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಪೂಜ್ಯರ ಮಾತುಗಳನ್ನು ಕೇಳಬೇಕಂತ ನಾನು ಕುತೂಹಲಿ, ತಾವು ಕುತೂಹಲಿಗಳಾಗಿದ್ದೀರಿ. ಅವ್ರಿಗೆ ಹೆಚ್ಚು ಸಮಯವನ್ನು ಕೊಡ್ತಾ ಒಂದು ಮಾತು ಬಂತು ನಡುವೆ. ಇದೊಂದು ಮಹಾಕ್ರಾಂತಿ. ಬಸವ ಕೇಂದ್ರದವರು ಎಲ್ಲಿ ಇಲ್ಲದ ಒಂದು ದೊಡ್ಡ ಮಹಾಕ್ರಾಂತಿಯನ್ನು ಮಾಡಿದಾರ. ಅದು ಈ ವಚನೋತ್ಸವದ ಕ್ರಾಂತಿ. 12ನೇ ಶತಮಾನದೊಳಗೆ ಏನು ಕಲ್ಯಾಣದೊಳಗೆ ನಡೀತಲ್ಲ, ಅಂಥ ಕಲ್ಯಾಣದ ಕ್ರಾಂತಿಯ ಮುಂದುವರಿಕೆಯೇನೋ ಅನ್ನುವಂಥ ರೀತಿಯ ಕಾರ್ಯಕ್ರಮವನ್ನು ಬಸವ ಕೇಂದ್ರ ಹಮ್ಮಿಕೊಳ್ಳುವ ಮೂಲಕವಾಗಿ ಬಸವ ತತ್ವಗಳನ್ನು ಜನಮನದಲ್ಲಿ ಬಿತ್ತುವಂಥ ಒಂದು ಮಹಾಕಾರ್ಯವನ್ನು ಕಳೆದ 25 ವರ್ಷಗಳಿಂದ ಮಾಡ್ಕೊತ ಬಂದದ. ಆಗಲೇ ಹೇಳಿದ ಹಾಗೆ ವರ್ಷ ವರ್ಷ ಅದು ತನ್ನನ್ನು ಬೆಳೆಸ್ಕೊತಾ ಹೊರಟಿದೆ. 2-3 ಜನ, 4 ಜನ ಅಲ್ಲ, ಮೊದಲಿಗೆ ನಡ್ಕಟ್ಟಿಯವರು, ರಾಜು ಕೋರಿಶೆಟ್ರು, ರಾಜು ಮಗಳಪ್ಪನವರು, ಕಟಿಯವರು, 4 ಜನ ಸೇರಿ ಇವನ್ನ ಆರಂಭ ಮಾಡಿದರು. ಇವತ್ತು 100 ಯಾಕೆ 1000 ಮಂದಿ ಆಗಿದ್ದಾರಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ 16 ಬಡಾವಣೆಯಲ್ಲಿ 500 ಮನೆಗಳಲ್ಲಿ 5000 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅಂದರೆ ಅವರೆಲ್ಲ ಬಸವ ಕೇಂದ್ರದ ಸದಸ್ಯರೇ. ಅಂದರೆ 4 ಜನರಿಂದ 5000ವರೆಗೆ ಬೆಳೆದು ನಿಂತದ್ದನ್ನು ನೋಡಿದರೆ ನಮ್ಗೆ ಬಹಳಷ್ಟು ಸಂತೋಷ ಆಗುತ್ತೆ. ತೋಟದವರು ಮತ್ತು ನಡ್ಕಟ್ಟಿಯವರು ಈ ಕೇಂದ್ರದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಮತ್ತೆ ನಾನು ಅದನ್ನು ಪುನರುಕ್ತಗೊಳಿಸಲಿಕ್ಕೆ ಹೋಗುವುದಿಲ್ಲ. ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ, ಅದು ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡೋದಿರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸಹಕಾರ ಕೊಡುವ ಮೂಲಕವಾಗಿ ಬಸವ ತತ್ವವನ್ನು ಅವ್ರ ಮೂಲಕ ಪ್ರಚಾರಗೊಳಿಸ್ತಕ್ಕಂಥದ್ದು ಇರ್ಬೋದು. ಹೀಗೆ ಏನೇನು ಹೊಸ ಆಲೋಚನೆಗಳು ಹೊಳಿತಾವೋ ಅವನ್ನೆಲ್ಲವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಬಸವ ಕೇಂದ್ರ ಮೊದಲಿನಿಂದನೂ ಸಹಿತ ಪ್ರಯತ್ನ ಮಾಡ್ಕೋತಾ ಬಂದದ. ಪೂಜ್ಯರು ಕೇಳಿದ್ರಿ, ಈಗ ಕ್ರಿಯಾಮೂರ್ತಿಗಳಿಗೆ ಪ್ರಮಾಣ ಪತ್ರ ಕೊಡೋದು ಇದೇ ಮೊದಲಂತ ಕಾಣಿಸುತ್ತಲ್ಲ ಅಂದರು. ಹೌದು, ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡಿ ಹುಟ್ಟಿನಿಂದ ಸಾವಿನವರೆಗಿನ ಎಲ್ಲ ಕ್ರಿಯೆಗಳನ್ನು ಬಸವ ತತ್ವದ ಹಿನ್ನೆಲೆಯಲ್ಲೇ ಮಾಡಲಿಕ್ಕೆ ಹಚ್ಚಿದಂಥ ಒಂದು ಕೇಂದ್ರ
ಧಾರವಾಡದ ಬಸವ ಕೇಂದ್ರ. ಅದಕ್ಕೆಲ್ಲರಿಗೂ ಪ್ರಮಾಣ ಪತ್ರ ಕೊಡುವ ಮೂಲಕ ಅವರು ಆ ಕಾರ್ಯವನ್ನು ಮುಂದುವರಿಸಲಿ ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಮಾಡಿದಂಥದ್ದು. ಇದು ಬಹಳ ಸ್ತುತ್ಯವಾದ ಕಾರ್ಯ. ಹೀಗಾಗಿ ಬಸವ ಕೇಂದ್ರದ ಎಲ್ಲ ಸದಸ್ಯರನ್ನು ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಗಾಗಿ ವಚನ ಪಠಣ, ವಚನ ರಚನೆ ಮಾಡ್ತಕ್ಕಂಥ ಒಂದು ಕೆಲಸ. ಇವಾಗ ಆರಂಭದೊಳಗೆ ಒಂದು ಶಾಲೆಗೆ ಹೋಗ್ತಿದ್ರು, ಈಗ ಸಾವಿರಾರು ಜನ ಆ ಕಾರ್ಯಕ್ರಮದೊಳಗೆ ಭಾಗವಹಿಸುವ ಮೂಲಕವಾಗಿ ವಚನಗಳನ್ನು ಓದೋದು, ವಚನಗಳನ್ನು ಬರೆಯೋದು, ಆ ಮೂಲಕವಾಗಿ ಬಸವ ತತ್ವವನ್ನು ತಮ್ಮೊಳಗೆ ಅಳವಡಿಸಿಕೊಳ್ಳುವಂಥ ಒಂದು ಕೆಲಸ ಮಾಡ್ತಿದ್ದಾರಲ್ಲ, ಅದು ಸಹಿತ ಬಸವ ಕೇಂದ್ರದ ಒಂದು ಮಹಾಕಾರ್ಯ ಅಂತ ನಾನು ಭಾವಿಸಿದ್ದೀನಿ. 8 ವರ್ಷದಿಂದ ವಚನ ಪರಿಮಳ ಅನ್ನುವಂಥ ಗ್ರಂಥ ಪ್ರಕಟ ಮಾಡುವ ಮೂಲಕ ನಮ್ಮ ತಿಗಡಿಯವರು ಹೇಳಿದರು, ವಚನ ಚಿಂತನ ಈ ವರ್ಷ ಹೆಂಗೆ ನಡೆಯಿತು. ಪ್ರತಿ ವರ್ಷ ಅಂದರೆ 8 ವರ್ಷದಿಂದ ಒಂದೊಂದು ಪುಸ್ತಕ ಪ್ರಕಟ ಮಾಡ್ತಿದ್ವಿ. ಅದರೊಳಗೆ 30 ವಚನಗಳಿರ್ತಿದ್ವು. ಒಂದೊಂದು ವಚನನೇ ಒಂದೊಂದು ದಿವಸ ಚಿಂತನೆ ಮಾಡೋದು, ಅದರ ಬಗ್ಗೆ ಚರ್ಚೆ ಮಾಡೋದು, ಸಂವಾದ ಮಾಡೋದು, ಆ ಮನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಶರಣರಿಗೆ ಆ ವಚನದ ಆ ಸಂದೇಶವನ್ನು ತಲುಪಿಸುವಂಥ ಒಂದು ಕೆಲಸ ಮಾಡ್ತೀವಿ. ಒಬ್ಬ ಶರಣ ಹಾವಿನ ಹಾಳ ಕಲ್ಲಯ್ಯ ಅಂತ ಒಬ್ಬ ಶರಣ ಅಥವಾ ಒಂದು ಬಹಳ ಸುಂದರವಾದ ಮಾತನ್ನು ಬರೀತಾನೆ, ಒಂದು ವಚನವನ್ನು. ಹಗಲು ಹಸಿವೆಗೆ ಕುದಿದು ಇರುಳು ನಿದ್ರೆಗೆ ಕುದಿದು, ಹಗಲು ಹಸಿವಿಗೆ ಕುದಿದು ಇರುಳು ನಿದ್ರೆಗೆ ಕುದಿದು, ಉಳಿದಾದ ಹೊತ್ತೆಲ್ಲ ಅಸನ ವ್ಯಸನಕ್ಕೆ ಕುದಿದು, ಅಯ್ಯ ನಿಮ್ಮ ನರಿಯದ ಪಾಪಿ ನಾನಯ್ಯ, ಅಯ್ಯ ನಿಮ್ಮ ನರಿಯದ ಕರ್ಮಿ ನಾನಯ್ಯ, ಮಹಾಲಿಂಗ ಕಲ್ಲೇಶ್ವರ ಪ್ರಭುವೆ ಅಸಗ ನೀರಡಿಸಿ ಸತ್ತ ತೆರನಂತಾಯಿತೆನ್ನ ಪರಿ ಅಂತ ಹೇಳ. ಬಹಳ ಸರಳವಾದ ವಚನ, ನಿಮಗೆ ಯಾರಿಗೂ ಅದನ್ನು ವ್ಯಾಖ್ಯಾನ ಮಾಡೋ ಅಗತ್ಯ ಇಲ್ಲ. ನಾವು ಬದುಕ್ತಾ ಇರೋ ರೀತಿ, ಬೆಳಗ್ಗೆ ಎದ್ರೆ ಹೊಟ್ಟೆಪಾಡು, ಸಂಜೆ ನಿದ್ರೆ ಬರೋದಿಲ್ಲ. ಯಾಕೆಂದ್ರೆ ಬೆಳಗ್ಗೆ ಎಲ್ಲ ಮಾಡಿರೋ ಕರ್ಮಗಳು ಆಗಿರ್ತಾವಲ್ಲ. ಉಳಿದಾದ ಹೊತ್ತೆಲ್ಲ ಸಮಯವನ್ನ ಕಳೆದು ಕಡೆಗೆ ಒಂದು ದಿನ ಸತ್ತು ಹೋಗ್ಬಿಡ್ತೇವೆ. ಅಗಸ ನೀರಲ್ಲಿದ್ದು ಕೂಡ ಬಾಯಾರಿ ಸತ್ತ ಹಾಗೆ ನಮ್ಮ ಸುತ್ತ ಬಸವ ಧರ್ಮ ಅನ್ನುವಂತಹ ಗಂಗಾ ನದಿ ಹರಿತಾ ಇದೆ. ಆದರೆ ಅದನ್ನು ಬೊಗಸೆಯಷ್ಟು ಕೂಡ ಎತ್ತಿ ಕುಡಿಯುವಷ್ಟು ವ್ಯವಧಾನ ನಮಗಿಲ್ಲ. ಅದನ್ನೇ ಈಗ ಬಹಳ ಕಷ್ಟಪಟ್ಟು ಕುಡಿಸ್ಬೇಕಾಗಿದೆ, ಹೇಳಿ ಕುಡಿಸ್ಬೇಕಾಗಿದೆ. ನಿಮ್ಮ ಸುತ್ತ ಗಂಗಾ ನದಿ ಇದೆ, ಬಸವ ಧರ್ಮ ಅನ್ನುವಂಥ ಬಸವ ತತ್ವ ಅನ್ನುವಂಥದ್ದು, ಅದನ್ನು ಕುಡಿಯಿರಿ ಅಂತ ಹೇಳಿ ಹೇಳಿ ಕುಡಿಸ್ಬೇಕಾಗಿದೆ. ಈ ಕುಡಿಸ್ಬೇಕಾದಂತಹ ಬಹಳ ದೊಡ್ಡ ಕೆಲಸ ಕಾರ್ಯ ಯಾರ ಮೇಲಿದೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಮಯದಲ್ಲಿ ಮಠಮಾನ್ಯಗಳು ಈ ಕೆಲಸವನ್ನು ಮಾಡ್ತಿದ್ವು. ಆದರೆ ಇವತ್ತು ಬಸವ ಕೇಂದ್ರದಂತಹ ಅನೇಕ ಬಸವ ಸಮಿತಿ, ಬಸವ ಕೇಂದ್ರ ಇಂತಹ ಸಮಿತಿಗಳು ಅನೇಕ ಇಂತಹ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ನನಗೆ ಬಹಳ ಸಂತೋಷವಾದದ್ದೇನು ಅಂತ ಹೇಳಿದ್ರೆ, ಉಮೇಶ್ ಕಟಗಿ ಅವರಿಗೆ ಕೆಲವು ದಿವಸದಿಂದ ಇದನ್ನು ನನಗೆ ಕಳಿಸ್ಕೊಟ್ರು ಪೋಸ್ಟಲಲ್ಲಿ. ನಾನು ನಮ್ಮ ಮಠದಲ್ಲಿ ಇಟ್ಟಿದ್ದೆ. ಇದನ್ನು ನೋಡಿ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ನನಗೆ, ನಾನು ನಮ್ಮ ಮಠಕ್ಕೆ ಬಂದಂತಹ ಒಂದು 7-8 ಜನ ಸ್ವಾಮೀಜಿಗಳಿಗೆ ಇದನ್ನು ತೋರಿಸ್ತೆ. ನೋಡಿ ಬಸವ ಕೇಂದ್ರದ ಧಾರವಾಡದವರು ಎಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಇಷ್ಟನ್ನು ನೋಡಿದ ತಕ್ಷಣ ಅವರ ಅಭಿಪ್ರಾಯ ಹೇಗಿತ್ತು ಅಂತ ಹೇಳಿದ್ರೆ, ಬುದ್ಧಿ ಇವರು 17 ಕಡೆ ಕಾರ್ಯಕ್ರಮ ಮಾಡ್ತಾ ಇರೋದು ಆಶ್ಚರ್ಯ ಅಲ್ಲ, ಆದರೆ 500 ಜನ ಸಂಪನ್ಮೂಲ ವ್ಯಕ್ತಿಗಳನ್ನ, ಅನುಭಾವಿಗಳನ್ನ ತಯಾರು ಮಾಡಿದಾರಲ್ಲ, ಇದು ಬಹಳ ದೊಡ್ಡ ವಿಚಾರ. ಬಹುಶಃ ಧಾರವಾಡ ಬಿಟ್ಟರೆ ಇನ್ನೆಲ್ಲೂ ಈ ಒಂದು ವಿಸ್ಮಯ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು 500 ವಿಷಯಗಳ ಬಗ್ಗೆ ಮಾತನಾಡುವಂತಹ 500 ಜನ ಅನುಭಾವಿಗಳು ಧಾರವಾಡದಲ್ಲಿ ಇದ್ದಾರೆ ಅಂದ್ರೆ, ಆ 500 ಮಠಗಳು ಧಾರವಾಡದಲ್ಲಿದೆ ಅಂತ ಅರ್ಥ. 500 ಮಹಾಮನೆಗಳು ಧಾರವಾಡದಲ್ಲಿದೆ ಅಂತ ಅರ್ಥ. ಅಂತಹ ಅದ್ಭುತವಾದ ಕೆಲಸವನ್ನ ಬಸವ ಕೇಂದ್ರದ ಧಾರವಾಡದಲ್ಲಿ ನೀವು ನಡೆಸ್ತಾ ಇರೋದಕ್ಕೆ ನಾನು ಮೊದಲಿಗೆ ನಮ್ಮ ಅಧ್ಯಕ್ಷರಾದಂತಹ ಸಿದ್ದರಾಮ ನಡಕಟ್ಟಿ ಅವರನ್ನ, ಹಾಗೆ ಎಲ್ಲ ಪದಾಧಿಕಾರಿಗಳನ್ನ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಅವರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು
ಅನೇಕ ಹಿರಿಯರು ಮಾತನಾಡಿದ್ರು, ಧರ್ಮದ ಬಗ್ಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು. ಬೆಳಗ್ಗೆ ಕೂಡ ಮುರುಘಾ ಮಠದಲ್ಲಿ ಪೂಜ್ಯರ ಜೊತೆ ಮಾತನಾಡ್ತಿದ್ದೆ. ಇವತ್ತು ಸಂಜೆ ಅಲ್ಲೊಂದು ಪುಸ್ತಕ ಬಿಡುಗಡೆ ಇದೆ, ಅನುಭವ ಮಂಟಪದ ಐತಿಹಾಸಿಕತೆ ಅಂತ ಚೆನ್ನಪ್ಪ ಉತ್ತಂಗಿಯವರ ಗ್ರಂಥದ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಆ ಪುಸ್ತಕದ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಮುರುಘಾ ಮಠದ ಪೂಜ್ಯರು ಹೇಳಿದ್ರು, ಪದೇ ಪದೇ ನಮ್ಮ ಧರ್ಮದ ಬಗ್ಗೆ ಅನೇಕ ಹೊರಗಿನವರು, ಈಗ ನೋಡಿ ಯಾವುದೇ ಧರ್ಮಕ್ಕೂ ಕೂಡ ಸಮಸ್ಯೆಗಳು ಎಲ್ಲಿರುತ್ತೆ ಅಂದರೆ ಒಂದು ಹೊರಗಿನವರಿಂದಿರುತ್ತೆ, ಒಂದು ಒಳಗಿನವರಿಂದಿರುತ್ತೆ. ಹೊರಗಿನವರ ಸಮಸ್ಯೆ ನಮಗೆ ಜಾಸ್ತಿ ಆಗಿದೆಯಲ್ಲ ಅನ್ನೋ ವಿಚಾರ ಬಂದಾಗ ನಾನು ಅವ್ರಿಗೆ ಹೇಳಿದೆ, ಅದಕ್ಕೆ ಒಂದೇ ಮದ್ದು ಏನು ಅಂತ ಹೇಳಿದ್ರೆ ಅದಕ್ಕೆ ನಿರ್ಲಕ್ಷ್ಯ ಅಂತ ಒಂದು ಪದ ಇದೆ. ಆ ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿದ್ರೆ, ಒಂದು ಓಣಿ ಇರುತ್ತೆ ಅಂತ ಇಟ್ಕೊಳ್ಳಿ, ಮಕ್ಕಳಿದ್ದಾರೆ. ಒಂದು ಪುಟ್ಟ ಮಗು ಏನು ಮಾಡುತ್ತೆ, ಓಣಿಯಲ್ಲಿ ಜನ ಯಾರು ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಮನೆಯ ಕಾಲಿಂಗ್ ಬೆಲ್ಲನ್ನು ಓದ್ಬಿಟ್ಟು ಓಡೋಟೋಗುತ್ತೆ. ಮಾಡುತ್ತಲ್ವ ಮಕ್ಕಳು, ಆ ಕಾಲಿಂಗ್ ಬೆಲ್ಲನ್ನು ಓದ್ಬಿಟ್ಟು ಓಡ್ಬಿಡ್ತಾರೆ. ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾರೆ ಅಥವಾ ಏನೋ ಕೆಲಸ ಮಾಡ್ತಿರ್ತಾರೆ. ಏನೋ ಆಯ್ತಲ್ಲ ಅಂತ ಹೊರಗಡೆ ಯಾರೋ ಬಂದ್ರು ಅಂತೆಲ್ಲ ಬಂದು ಬಾಗ ತೆಗಿತಾರೆ, ನೋಡಿದ್ರೆ ಮಗು ಬೆಲ್ ಹೊತ್ಬಿಟ್ಟು ಓಡೋಟೋಗಿದೆ. ಅವರನ್ನು ಆ ಮಕ್ಕಳ ಹಾಗೆ ನೋಡ್ಬಿಡಿ. ನಮ್ಮ ಧರ್ಮ ನಮ್ಮ ಮನೆ, ನಾವು ಶಾಂತವಾಗಿ ನಮ್ಮ ಕೆಲಸವನ್ನು ಮಾಡೋಣ. ಯಾರೋ ಬಂದು ಬೆಲ್ಲು ಹೊತ್ತೋದ್ರು ಅಂತ ಆ ಮಗುವನ್ನು ಅಟ್ಟಿಸ್ಕೊಂಡು ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ, ಬೈಯೋದ್ರಲ್ಲಿ ಅರ್ಥ ಇಲ್ಲ. ಯಾರೋ ಈಗ ನಾವ್ಯಾವುದೋ ಹೋಗಿ ಬೇರೆ ಧರ್ಮದ ಬಗ್ಗೆ ಯಾವುದೇ ರೀತಿಯ ಕಾಮೆಂಟ್ ಅನ್ನು ಮಾಡೋದಿಲ್ಲ. ನಮ್ಮ ರಂಜಾನ್ ದರ್ಗಾ ಅವರು ಹೇಳಿದ್ರು ಸರಿಯಾಗಿ, ನಾವು ಬೇರೆ ಧರ್ಮದ ಬಗ್ಗೆ ಯಾವ ಟೀಕೆ ಟಿಪ್ಪಣಿ ಮಾಡೋ ಅಗತ್ಯ ಇಲ್ಲ. ಮೊದಲು ನಮ್ಮ ತನುವ ಸಂತೈಸ್ಕೊಳ್ಳೋದು, ನಮ್ಮ ಮನವ ಸಂತೈಸ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆಯವರು ಬಂದು ಒಂದು ಮಾತನ್ನ ಹೇಳಿದ್ರೆ ಅದರ ಬಗ್ಗೆ ಹೇಗೆ ನಾವು ವಿಚಾರ ಮಾಡುವಂಥದ್ದು. ಒಬ್ರು ಹೇಳಿದ್ರೆ ಹಿಂದೆ ಈ ವಚನ ದರ್ಶನ ಗ್ರಂಥದ ಬಗ್ಗೆ ತಿಗಡಿಯವರು ಮಾತನಾಡ್ತಾ ಹೇಳು, ಉಪನಿಷತ್ತುಗಳಿಂದ ವಚನಗಳು ಸ್ಫೂರ್ತಿಗೊಂಡಿವೆ. ಈಗ ಮೊನ್ನೆ ಮೈಸೂರಿನಲ್ಲಿ ಒಬ್ಬ ಹಿರಿಯ ವಿದ್ವಾಂಸರು ಅವರೊಂದು ಹೇಳಿಕೆ ಕೊಟ್ಟರು, ಬೌದ್ಧ ಧರ್ಮದಿಂದ ವಚನಗಳು ಸ್ಫೂರ್ತಿಗೊಂಡಿವೆ. ನಾನು ಹೇಳ್ತೇನೆ, ಎರಡೂ ತಪ್ಪು, ಎರಡೂ ಮೂರ್ಖತನದ ಹೇಳಿಕೆಗಳು. ಯಾಕೆ ನೀವು ಹೋಲಿಕೆ ಮಾಡ್ಲಿಕ್ಕೆ ಹೋಗ್ತೀರಿ? ಮೊದಲನೇದಾಗಿ ಯಾಕೆ ಸ್ಫೂರ್ತಿಯನ್ನ ಹುಡುಕ್ಲಿಕ್ಕೆ ಹೋಗ್ತೀರಿ? ಹೋಲಿಕೆ ಮಾಡೋದನ್ನ ತಪ್ಪು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ, ತೌಲನಿಕ ಅಧ್ಯಯನಗಳನ್ನು ಮಾಡಿ. ಆದ್ರೆ ಯಾಕೆ ಸ್ಫೂರ್ತಿಯನ್ನ ಗುರುತಿಸ್ಲಿಕ್ಕೆ ಹೋಗ್ತೀರಿ ನೀವು? ಆ ಸ್ಫೂರ್ತಿಯನ್ನ ಗುರುತಿಸುವ ನಿಟ್ಟಿನಲ್ಲಿ ಏನ್ ಮಾಡ್ತೀರಿ ಅಂದ್ರೆ ನೀವು ವಚನಗಳನ್ನ ಕೆಳಗಿಳಿಸ್ಲಿಕ್ಕೆ ನೋಡ್ತಾ ಇದ್ದೀರಿ. ಅದನ್ನು ನಾವು ಕಠಿಣವಾಗಿ ಖಂಡಿಸಬೇಕು ಬಸವ ಧರ್ಮೀಯರು. ಸೂರ್ಯ ಅಂದ್ರೆ ಸೂರ್ಯನೇ, ನೀವು ಸೂರ್ಯನಿಗೆ ಬೇರೆ ಚಂದ್ರನನ್ನೋ ದೀಪವನ್ನೋ LED ಲೈಟನ್ನು ನೀವು ಹೋಲಿಸಲೇಬಾರದು. ನಿಮಗೆ ಸೂರ್ಯ ಉಪನಿಷತ್ತುಗಳಿರ್ಬೋದು, ನಮಗೆ ಸೂರ್ಯ ವಚನ ಸಾಹಿತ್ಯವೇ. ಹೀಗಾಗಿ ನಾವು ಸ್ಪಷ್ಟವಾಗಿ ಅದನ್ನು ನಾವು ಖಂಡಿಸಲೇಬೇಕು. ಬಸವ ಧರ್ಮೀಯರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಇಂತಹ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಬೇರೆದನ್ನ ಖಂಡಿಸೋದು ಬೇಡ, ಆದ್ರೆ ನಮ್ಮದನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು 100% ಪ್ರಯತ್ನ ನಾವು ಹಾಕ್ಲೇಬೇಕು. ಇವತ್ತು ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಯಾಕೆ ಅಂತ ಹೇಳಿದ್ರೆ, ಬಸವಣ್ಣನವರು ಕೊಟ್ಟ ವೀರಣ್ಣ ರಾಜೂರವರು ಹೇಳಿದ್ರಲ್ಲ, ಕನ್ನಡದ ನೆಲದ ಒಂದು ವಿಶಿಷ್ಟವಾದ ಧರ್ಮ ಇದು. ನಾನೊಬ್ಬ ಫಿಲಾಸಫಿಯ ವಿದ್ಯಾರ್ಥಿ, ಅನೇಕ ತತ್ವಜ್ಞಾನ ಬೌದ್ಧ ಧರ್ಮವನ್ನು ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ, ಕ್ರಿಶ್ಚಿಯನ್ ಧರ್ಮವನ್ನು ಅಧ್ಯಯನ ಮಾಡಿದ್ದೇನೆ, ಸ್ವಲ್ಪ ಮಟ್ಟಿಗೆ ಇಸ್ಲಾಂ ಧರ್ಮವನ್ನು. ಒಬ್ಬ ಫಿಲಾಸಫಿಯ ವಿದ್ಯಾರ್ಥಿಯಾಗಿ ನಾನು ಕೊಂಡುಕೊಂಡದ್ದೇನು ಅಂತ ಹೇಳಿದ್ರೆ, ಬಸವ ಧರ್ಮ ಈ ಎಲ್ಲ ಧರ್ಮಗಳಿಗಿಂತ ವಿಶಿಷ್ಟವಾಗಿ ಸ್ವಲ್ಪ ಬೇರೆಯಾಗಿ ನಿಲ್ಲುತ್ತೆ. ಯಾಕೆ ಅಂತಲೂ ಹೇಳ್ತೇನೆ ನಾನು. ಈ ಧರ್ಮ ಅನ್ನೋದು ಇದೆಯಲ್ಲ, ನೀವು ಜಗತ್ತಿನ ಧರ್ಮದ ಇತಿಹಾಸವನ್ನ ತೆಗೆದು ನೋಡ್ಬೇಕು. ಕಾರ್ಲ್ ಮಾರ್ಕ್ಸ್ ಹೇಳ್ದ, ನಿಮಗೆಲ್ಲ ಗೊತ್ತು, ಬಹಳ ಪ್ರಖ್ಯಾತವಾದ ಹೇಳಿಕೆ, ಧರ್ಮ ಅಂದ್ರೆ ಅಫೀಮು ಅಂತ ಅವನು ಹೇಳಿಬಿಟ್ಟ. ಅದು ತಪ್ಪೋ ಸರಿಯೋ ಅದು ಅನಂತರದ ಪ್ರಶ್ನೆ. ಆದ್ರೆ ಎಲ್ಲೋ ಒಂದು ಕಡೆ ಅದು ಸರಿ ಇದ್ದು ಇರಬಹುದೇನೋ ಅನ್ನುವಂತಹ ಭಾವನೆಯೂ ಬರುತ್ತೆ. ಹೇಳ್ತಾರಲ್ಲ, ಜಗತ್ತಿನಲ್ಲಿ 1ನೇ ಮಹಾಯುದ್ಧದಿಂದ 2ನೇ ಮಹಾಯುದ್ಧದಿಂದ ಜನ ಹೆಚ್ಚು ಸಾಯಲಿಲ್ಲ, ಈ ಧರ್ಮದಿಂದ ಹೆಚ್ಚು ಜನ ಸತ್ತಿದ್ದಾರೆ. ಸತ್ಯ, ವಾಸ್ತವಿಕವಾದಂತಹ ಸತ್ಯ. ಧರ್ಮ ಅನ್ನೋದು ಯಾವಾಗ ನೆತ್ತಿಗೆ ಏರ್ಬಿಡುತ್ತೋ, ಅಂದ್ರೆ ಧರ್ಮ ಅನ್ನುವಂತಹ ಭ್ರಮೆ, ನನ್ನದೇ ಅನ್ನುವಂತಹ ಧರ್ಮದ ಭ್ರಮೆ ಏರಿದಾಗ ಅವನೇನ್ ಬೇಕಾದ್ರೂ ಮಾಡಬಲ್ಲ. ಈ ಧರ್ಮವನ್ನು ಮನುಷ್ಯ ಏನ್ ಮಾಡ್ತಾ ಬಂದಿದ್ದಾನೆ, ನೀವು ಧಾರ್ಮಿಕ ಇತಿಹಾಸವನ್ನು ಓದಿದ್ರೆ ಗೊತ್ತಾಗುತ್ತೆ. ತನಗೆ ತಕ್ಕಂತೆ ಅವನು ಅನುಕೂಲವಾಗಿ ವ್ಯಾಖ್ಯಾನ ಮಾಡ್ಕೊಳ್ತಾ ಹೋಗ್ಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಆ ಎಲ್ಲ ಫಿಲಾಸಫಿಗಳು ಏನು ಹೇಳ್ತವೆ ಅಂದ್ರೆ, ಧರ್ಮದಂತೆ ನಡೆ. ನೋಡು, ಈ ಒಂದು ಬೈಬಲ್ ಹೀಗೆ ಹೇಳಿದೆ, ನೀನು ಹೀಗೆ ನಡೆ. ಭಗವದ್ಗೀತೆ ಹೀಗೆ ಹೇಳಿದೆ, ನೀನು ಹೀಗೆ ನಡೆ. ಮೊನ್ನೆ ಒಂದು ಗ್ರಂಥ ಓದ್ತಿದ್ದೆ, ವಿಯರ್ಡ್ ಫಿಲಾಸಫಿ ಅಂತ.
ಆತನ ಕರ್ತೃ ಹೆಸರು ಮರ್ತೆ ನಾನು. ಅವನು ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾನೆ, ಬಹಳ ಸುಂದರವಾದ ಅರ್ಥಪೂರ್ಣವಾದ ಘಟನೆ. 2001ರಲ್ಲಿ ಕೇಳಿ, ಬಹಳ ಸುಂದರವಾದಂತಹ ಘಟನೆ. 2001ರಲ್ಲಿ ಶಿಕಾಗೋ ನಗರ, ಅಮೆರಿಕದ ಶಿಕಾಗೋ ನಗರದಲ್ಲಿ ಒಂದು ಕೇಸ್ ದಾಖಲಾಯಿತು. ಕೇಸ್ ಏನು ಅಂತ ಹೇಳಿದ್ರೆ, ಘಟನೆ ಏನು ಅಂತ ಹೇಳಿದ್ರೆ, ಒಂದು ಚರ್ಚ್ ಇತ್ತು ಅಲ್ಲಿ ಶಿಕಾಗೋ ನಗರದಲ್ಲಿ. ಒಂದು ಚರ್ಚ್ ಇತ್ತು, ಪಕ್ಕದ ಬಿಲ್ಡಿಂಗ್ ಖಾಲಿ ಇತ್ತು. ಒಬ್ಬ ಶ್ರೀಮಂತ ವ್ಯಾಪಾರಿಗ ಏನ್ ಮಾಡ್ತಾನೆ, ಬಿಸಿನೆಸ್ ಮ್ಯಾನ್, ಆ ಪಕ್ಕದ ಕಟ್ಟಡವನ್ನು ಬಾಡಿಗೆ ತೆಗೆದುಕೊಂಡು ಖರೀದಿ ಮಾಡಿ ಅದರಲ್ಲಿ ಒಂದು ಕ್ಲಬ್ ಓಪನ್ ಮಾಡಿಬಿಡ್ತಾನೆ. ಚರ್ಚ್ ಪಕ್ಕ ಕ್ಲಬ್ ಓಪನ್ ಮಾಡಿಬಿಡ್ತಾನೆ. ಏನಾಗುತ್ತೆ, ದೇವಸ್ಥಾನದ ಪಕ್ಕ ಮದ್ಯದ ಅಂಗಡಿ ಓಪನ್ ಆದರೆ ಏನಾಗುತ್ತೆ, ಹಾಗಾಗ್ಲಿಕ್ಕೆ ಶುರುವಾಯಿತು. ಚರ್ಚಿಗೆ ಬರುವಂತಹ ಭಕ್ತಾದಿಗಳಿಗೆ ಕಷ್ಟ ಆಗ್ಲಿಕ್ಕೆ ಶುರುವಾಯಿತು. ಪಾದ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ಇದನ್ನ ಸ್ಥಳಾಂತರಿಸಿ ಅಂತ. ಆದರೆ ಬಿಸ್ನೆಸ್ ಮ್ಯಾನ್ ಯಾಕೆ ಒಪ್ತಾನೆ? ಅವನು ಒಪ್ಪಲಿಲ್ಲ. ನೈಟ್ ಕ್ಲಬ್ ನಾನು ನಡೆಸ್ತೇನೆ ಅಂತ ಕೂತ್ಬಿಟ್ಟ. ಸರಿ, ಇದ್ರ ಬಗ್ಗೆ ಚರ್ಚಲ್ಲಿ ಮೀಟಿಂಗ್ ಆಯಿತು. ಭಕ್ತರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು. ಕಡೆಗೆ ಪಾದ್ರಿಗಳು ಹೇಳಿದ್ರು, ನಮ್ಮ ಕೈಯಲ್ಲಿ ಏನಿಲ್ಲ, ಕಾನೂನು ಅವನ ಪರವಾಗಿದೆ, ನಾವೇನಿದ್ರು ಪ್ರಾರ್ಥನೆ ಮಾಡ್ಬೋದಷ್ಟೇ ಭಗವಂತನನ್ನ. ಭಗವಂತ ದಯಮಾಡಿ ಆ ನೈಟ್ ಕ್ಲಬ್ ಅನ್ನ ಇಲ್ಲಿಂದ ಹೊರಗಡೆ ಹೋಗುವ ಹಾಗೆ ಮಾಡು ಅಂತ ಹೇಳಿ ಎಲ್ಲರೂ ಪ್ರೇಯರ್ ಮಾಡಿದ್ರು. ದುರಾದೃಷ್ಟ ಅಥವಾ ಕಾಕತಾಳೀಯ, ಅದೇ ದಿವಸ ಸಂಜೆ ಅಲ್ಲಿ ಮಳೆ ಆಗಿ ಒಂದು ಸಿಡಿಲು ಬಡಿದು ಆ ನೈಟ್ ಕ್ಲಬ್ ಹತ್ತಿ ಉರಿದೇ ಹೋಯ್ತು, ಸುಟ್ಟು ಭಸ್ಮ ಆಗ್ಬಿಡ್ತು. ಆವತ್ತೇ ಸಂಜೆ ನಡೆದ ಘಟನೆ ಇದು. ಆ ನೈಟ್ ಕ್ಲಬ್ ಮಾಲೀಕ ಏನ್ ಮಾಡ್ದ, ಕೇಸ್ ಹಾಕ್ದ. ಯಾರ ಮೇಲೆ? ಭಗವಂತನ ಮೇಲೆ, ಪಾದ್ರಿಯ ಮೇಲೆ. ಹೌದು, ನಡೆದಿರೋ ಘಟನೆ. ಶಿಕಾಗೋದಲ್ಲಿ ಭಗವಂತನ ಮೇಲೆ ಅವನು ಕೇಸ್ ಹಾಕ್ದ, ಪಾದ್ರಿಯನ್ನು ಕೂಡ A1 A2 ಅಂತಾರಲ್ಲ ಹಾಗೆ ಅವನನ್ನು A2 ಮಾಡಿ ಅವನು ಕೇಸ್ ಹಾಕ್ಬಿಟ್ಟ. ಆ ಕೋರ್ಟ್ನಲ್ಲಿ ವಾದ ನಡೆದಾಗ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ನನ್ನ ಕ್ಲಬ್ ಸುಟ್ಟೋಗ್ಲಿಕ್ಕೆ ಕಾರಣ ಯಾರು ಅಂದ್ರೆ, ಮೊದಲನೇ ಅಪರಾಧಿ ಭಗವಂತ, ಎರಡನೇ ಅಪರಾಧಿ ಅವನಿಗೆ ಸುಪಾರಿ ಕೊಟ್ಟಂತ ಈ ಪಾದ್ರಿ. ಅವರಿಬ್ರು ಸೇರಿ ನನ್ನ ಕ್ಲಬ್ ಅನ್ನ ಸುಟ್ಟಾಕಿದ್ದಾರೆ. ಹೀಗಾಗಿ ಪರಿಹಾರ ಏನಿದೆಯಲ್ಲ ಇದು ಚರ್ಚ್ ಭರಿಸಿಕೊಡ್ಬೇಕು ನನಗೆ ಅಂತ. ಜಡ್ಜ್ ಪಾದ್ರಿಯನ್ನ ಕೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ. ಪಾದ್ರಿಗಳು ಹೇಳ್ತಾರೆ, ಇವ್ರು ಹೇಳ್ತಾ ಇರೋದು ಖಂಡಿತ ಸುಳ್ಳು, ಭಗವಂತನಿಗೆ ಅಂತಹ ಶಕ್ತಿ ಏನೇನೂ ಇಲ್ಲ, ನಮ್ಮ ಪ್ರಾರ್ಥನೆಗೆ ಅಂತಹ ಶಕ್ತಿ ಇಲ್ಲ, ಹೀಗಾಗಿ ಇದನ್ನ ನಾವು ಭರಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ ಜಡ್ಜ್ ಹೇಳ್ತಾರಂತೆ, ಬಹುಶಃ ನನ್ನ ಜೀವನದ ಅತ್ಯಂತ ವಿಚಿತ್ರವಾದ ಪ್ರಸಂಗವನ್ನು ನಾನು ಎದುರಿಸ್ತಾ ಇದ್ದೀನಿ. ಒಬ್ಬ ನೈಟ್ ಕ್ಲಬ್ ನಡೆಸುವಂತಹ ಒಬ್ಬ ಐಷಾರಾಮಿ ಬಿಸ್ನೆಸ್ ಮ್ಯಾನ್ ಹೇಳ್ತಾ ಇದ್ದಾನೆ, ಭಗವಂತನಿಗೆ ಶಕ್ತಿ ಇದೆ, ಅವನ ಪ್ರಾರ್ಥನೆ ಮಾಡಿದ್ರೆ ನಡೆದು ಬಿಡುತ್ತೆ ಘಟನೆ ಪವಾಡ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳ್ತಿದ್ದಾನೆ. ಇಲ್ಲಿ ನಿಂತ್ಕೊಂಡು ಒಬ್ಬ ಪಾದ್ರಿ ಹೇಳ್ತಿದ್ದಾನೆ, ಭಗವಂತನಿಗೆ ಶಕ್ತಿಯೇ ಇಲ್ಲ, ಪ್ರೇಯರ್ ಅಂದ್ರೆ ಏನೂ ಅಲ್ಲ ಅಂತ. ಇದೆಂತಹ ವಿಚಿತ್ರ ಇದು ಅಂತ ಜಡ್ಜ್ ಬರೀತಾರ. ಅಂದ್ರೆ ನಾ ಈ ಘಟನೆಯನ್ನು ಯಾಕೆ ಹೇಳಿದೆ ಅಂದ್ರೆ, ಧರ್ಮದ ವ್ಯಾಖ್ಯಾನಗಳು ಭಿನ್ನ ಭಿನ್ನ ಆಗ್ತಾ ಹೋಗ್ತದೆ. ಮನುಷ್ಯ ತನಗೆ ಬೇಕಾದ ಹಾಗೆ ಧರ್ಮವನ್ನ ಬಳಸ್ಕೊಳ್ತಾ ಬಂದಿದ್ದಾನೆ. ಇದು ಎಲ್ಲ ಕಡೆ ನೋಡ್ತೆ. ಬಸವಣ್ಣವ್ರು ಯಾಕೆ ಭಿನ್ನ ಆಗ್ತಾರೆ, ಬಸವ ಧರ್ಮ ಯಾಕೆ ಭಿನ್ನ ಆಗತ್ತೆ ಅಂತ ಹೇಳಿದ್ರೆ, ಬಸವಣ್ಣನವರು ಧರ್ಮವನ್ನ ನಮ್ಮಿಂದ ಬೇರೆಯ ವಸ್ತುವಾಗಿ ಇಡ್ಲೇ ಇಲ್ಲ. ನೋಡಿ, ಬೇರೆ ಧರ್ಮಗಳಲ್ಲಿ ಹೇಗೆ ಅಂದ್ರೆ, ಧರ್ಮ ಬೇರೆ, ಸಮಾಜ ಬೇರೆ. ಧರ್ಮದಂತೆ ನೀವು ನಡೀರಿ ಅಂತ ಸಾಮಾಜಿಕರಿಗೆ ಹೇಳ್ತಾರೆ. ಬಸವಣ್ಣವ್ರು ಆಗ ಭಾವಿಸ್ಲೇ ಇಲ್ಲ, ಸಮಾಜವೇ ಧರ್ಮ. ಧರ್ಮ ಎಲ್ಲಿದೆ ಅಂದ್ರೆ ಎಲ್ಲೋ ಪುಸ್ತಕದಲ್ಲಿ, ವಚನ ಸಾಹಿತ್ಯದಲ್ಲಿ ಖಂಡಿತ ಇಲ್ಲ. ಧರ್ಮ ಎಲ್ಲಿದೆ ಅಂದ್ರೆ ನಮ್ಮಲ್ಲಿದೆ. ಬಸವಣ್ಣ, ನಾನು ಯಾವಾಗಲೂ ಹೇಳೋದು ಅದಕ್ಕೇನೆ, ಬಸವಣ್ಣನನ್ನ ನೀವು ಒಬ್ಬ ವ್ಯಕ್ತಿಯಾಗಿ ನೋಡಬೇಡಿ. ವ್ಯಕ್ತಿಯಾಗಿ ಬಸವಣ್ಣ 12ನೇ ಶತಮಾನದಲ್ಲಿ ಮುಗಿದೋಗಿದ್ದಾನೆ. ಅವರು ಲಿಂಗೈಕ್ಯರಾಗಿ ಹೋಗಿದ್ದಾರೆ. ಇವತ್ತು ಬಸವಣ್ಣನನ್ನ ನಾವು ವ್ಯಕ್ತಿಯಾಗಿ ನೋಡೋ ಅಗತ್ಯ ಇಲ್ಲ. ಬಸವಣ್ಣನನ್ನ ಒಬ್ಬ ತತ್ವವಾಗಿ ನಾವು ನೋಡಬೇಕು. ನಮ್ಮ ಅಂತರಂಗದಲ್ಲಿ ಬಸವಣ್ಣ ತತ್ವವಾಗಿರಬೇಕು. ಅವನನ್ನು ವ್ಯಕ್ತಿಯಾಗಿ ನೀವು ಪೂಜಿಸ್ತೇ ಇರಲಿ, ತೊಂದರೆ ಇಲ್ಲ. ನೀವು ಬಸವಣ್ಣನ ಪುತ್ಥಳಿಗೆ ನಮಸ್ಕಾರ ಮಾಡ್ತೀರೋ ಇಲ್ವೋ, ನಾನು ಅದು ದೊಡ್ಡದು ಅಂತ ಭಾವಿಸೋದಿಲ್ಲ. ಆದರೆ ಬಸವಣ್ಣ ಹೇಳಿರೋ ತತ್ವಗಳನ್ನು ನೀವು ಅನುಸರಿಸ್ತೀರೋ ಇಲ್ವೋ, ಅದು ದೊಡ್ಡದು. ಇಲ್ಲಿ ಬಸವಣ್ಣನ ಪುತ್ಥಳಿಗೆ ನಮಸ್ಕರಿಸಿ ಅಲ್ಲಿ ಹೋಗಿ ಸುಳ್ಳು ಹೇಳಿದ್ರೆ ಅದನ್ನು ಬಸವಣ್ಣ ಮೆಚ್ಚೋದಿಲ್ಲ. ನೀವಿಲ್ಲಿ ನಮಸ್ಕಾರ ಮಾಡಬೇಡಿ, ತಪ್ಪೇನಲ್ಲ, ಆದರೆ ಅಲ್ಲಿ ಹೋಗಿ ಸತ್ಯವನ್ನೇ ನುಡಿಯಿರಿ, ಬಸವಣ್ಣನಿಗೆ ಪ್ರಿಯ ಆಗ್ತದೆ. ಇದು ನಾವು ಅರ್ಥಕೊಳ್ಬೇಕಾದಂಥದ್ದು. ಇವತ್ತಿನ ವಾಸ್ತವಿಕ ಒಂದು ಅವಶ್ಯಕತೆ ಏನಿದೆಯಲ್ಲ ಅದು ಇದು. ಬಸವಣ್ಣವ್ರು ಏನು ಮಾಡಿದ್ರು ಅಂದ್ರೆ, ಧರ್ಮ ಅನ್ನೋದು ಎಲ್ಲೋ ಹೊರಗಡೆ ಇಲ್ಲ, ಯಾವುದೋ ಗ್ರಂಥದಲ್ಲಿ ಇಲ್ಲ, ಅದು ವ್ಯಕ್ತಿಯ ನಡವಳಿಕೆಯಲ್ಲಿದೆ. ಹೀಗಾಗಿನೇ ಬಸವಣ್ಣವ್ರು ಹೇಳ್ತಾರೆ, ಬೇರುಂಡನ ಪಕ್ಷಿಗೆ ದೇಹ ಒಂದೇ,
ತಲೆ ಎರಡು ಅಲ್ಲ, ಒಂದು ಗಂಡು ಬೇರುಂಡ ಪಕ್ಷಿ ಇದ್ರೆ ಎರಡು, ಅವೆರಡರ ಮಧ್ಯೆ ಒಂದು ಕನವಡ ಅಂದ್ರೆ ಒಂದು ಪರದೆಯನ್ನ ಕಟ್ಟಿ ಒಂದು ತಲೆಗೆ ಹಾಲ ನೆರೆದು ಒಂದು ತಲೆಗೆ ವಿಷವ ನೆರೆದಡೆ ದೇಹ ಒಂದೇ ವಿಷ ಬಿಡುವುದೇ ಅಯ್ಯ. ನಾವು ಒಂದಕ್ಕೆ ಹಾಲು ಹಾಕಿ ಒಂದಕ್ಕೆ ವಿಷ ಹಾಕಿ ಆದರೆ ಹೋಗೋದು ಒಂದೇ ಹೊಟ್ಟೆಗೆ ಸತ್ತೋಗ್ಬಿಡುತ್ತೆ. ಅದಕ್ಕೆ ಮುಂದೆ ಬರೀತಾರೆ ಅವರು, ಲಿಂಗದಲ್ಲಿ ಪೂಜೆಯ ಮಾಡಿ ಜಂಗಮದಲ್ಲಿ ನಿಂದೆಯ ಮಾಡಿದಡೆ ನಾ ಬೆಂದೆ ಕಾಣ ಕೂಡಲ ಸಂಗಮ ದೇವ. ದೇವ್ರ ಪೂಜೆ ಅಂತೂ ಮಾಡ್ತೀರಿ, ಜಂಗಮ ಅಂದ್ರೆ ಸಮಾಜ ಅಂತ ಹೇಳಿ ಇನ್ನೇನಲ್ಲ. ಸೊ ಸಮಾಜದಲ್ಲಿ ತಪ್ಪು ಮಾಡಿದ್ರೆ, ಹೀಗಾಗಿ ಸಮಾಜ ಬೇರೆ ಅಲ್ಲ ಧರ್ಮ ಬೇರೆ ಅಲ್ಲ ಅನ್ನೋದನ್ನ ಬಸವಣ್ಣವ್ರು ಸ್ಪಷ್ಟವಾಗಿ ಹೇಳಿದ್ರು. ಹೀಗಾಗಿನೇ ಅವರು ಸಮಾಜ ಸೇವೆ ಅನ್ನೋದಕ್ಕೆ ಒಂದು ರೂಪವನ್ನೇ ಕೊಟ್ಬಿಟ್ಟಿದ್ರು. ನಾನು ಕಳೆದ ಬಾರಿ ಅದನ್ನು ಬಸವ ಇದರಲ್ಲಿ ಮಾತನಾಡಿದ್ದೆ. ಹೇಗೆ ಬಸವಣ್ಣನವರ ಸಮಾಜ ಸೇವೆಯ ರೂಪುರೇಷೆಗಳಿವೆ ಅಂತ ಹೇಳಿ ನಾವು ಅದನ್ನ ಪಾಲಿಸಬೇಕಿವತ್ತು. ಅದಕ್ಕಾಗಿನೇ ಬಸವಣ್ಣವ್ರು ಏನು ಹೇಳಿದ್ರು ಅಂತ, ನೀವು ದೊಡ್ಡ ಕರ್ಮಗಳನ್ನ ಮಾಡೋ ಅಗತ್ಯ ಇಲ್ಲ. ಬೇರೆ ಧರ್ಮಗಳನ್ನ ಏನು ಹೇಳ್ತವೆ ಅಂತ ಹೇಳಿದ್ರೆ, ನೀವು ಭಗವಂತನ ಬಳಿಗೆ ಅಥವಾ ಧರ್ಮವನ್ನು ಅನುಸರಿಸಬೇಕು ಅಂದ್ರೆ ದೊಡ್ಡ ದೊಡ್ಡ ಕರ್ಮಗಳನ್ನ ಮಾಡಬೇಕು, ಇಲ್ಲ ತೀರ್ಥಯಾತ್ರೆ ಮಾಡಬೇಕು, ಹೋಮ ಯಜ್ಞಗಳನ್ನು ಮಾಡಬೇಕು, ಮತ್ತೊಂದು ಮಗದೊಂದು ಮಾಡಬೇಕು, ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು ನೀವು. ಬಸವಣ್ಣವ್ರು ಹೇಳಿದ್ರು ಅದು ಯಾವುದೂ ಮಾಡೋ ಅಗತ್ಯ ಇಲ್ಲ. ಏನ್ ಮಾಡ್ಬೇಕು ನೀವು? ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಸಾಕು, ಇನ್ನೇನು ಬೇಕಿಲ್ಲ. ಎಷ್ಟು ಸರಳವಾಗಿ ಕೊಟ್ಬಿಟ್ರು ನೋಡಿ ಧರ್ಮವನ್ನು. ನೀ ಏನೋ ಕರ್ಮ ಮಾಡಬೇಡಪ್ಪ, ಶುದ್ಧವಾದ ಕಾಯಕ ಮಾಡು, ಅಷ್ಟು ಸಾಕು. ಕಾಯಕದ ಮಹಿಮೆ ಬಗ್ಗೆ ನಾನಿನ್ನು ನಿಮ್ಗೇನು ಹೇಳಬೇಕಾಗಿಲ್ಲ, ನೀವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಅನೇಕ ನುಲಿಯ ಚಂದಯ್ಯರಿಂದ ಹಿಡಿದು ಅನೇಕರ ವಿಚಾರಗಳನ್ನು ಓದಿದ್ದೀರಿ. ಇತ್ತೀಚೆಗೆ ನಾನು ಸ್ವಲ್ಪ ಈ ಶರಣರ ಕುರಿತಾದ ಈ ಜಾನಪದ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಪ್ರಸಂಗ ನನಗೆ ನಿಮ್ಮಲ್ಲಿ ಕೆಲವರು ಕೇಳಿರ್ಬೋದು, ಬಹಳ ಮಂದಿ ಕೇಳಿಲ್ಲದೆ ಇರೋ ಸಾಧ್ಯತೆ ಇದೆ. ಅಲ್ಲಿ ಒಬ್ಬ ಶರಣರ ಪ್ರಸಂಗ ಬರುತ್ತೆ, ಬಹಳ ಚೆನ್ನಾಗಿದೆ. ಅದನ್ನು ನಾನು ಬರ್ಕೊಂಡು ಬಂದೆ ನಿಮ್ಮ ಜೊತೆ, ಅದನ್ನು ಹೇಳಬೇಕು ಅಂತ ಹೇಳಿ. ಒಬ್ಬ ಹೂಗಾರ ಮಾದಣ್ಣ ಅಂತ ಒಬ್ಬ ಶರಣ ಇದ್ದ, ಇವೆಲ್ಲ ಕೇಳಿರ್ಬೋದು ಅನುಭವ ಮಂಟಪದಲ್ಲಿ. ಅವನ ಕಾಯಕ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಶರಣರ ಪೂಜೆಗೆ ಹೂವನ್ನು ತರುವಂತಹದ್ದು ಅವನ ಕಾಯಕ. ಅವನು ಒಂದು ದಿನ ಬೆಳಗ್ಗೆ ಎದ್ದು, ಶರಣರೆಲ್ಲ ಮಲಗಿರ್ತಾರೆ, ಚಳಿಗಾಲ ಧನುರ್ಮಾಸ ಡಿಸೆಂಬರ್ ತಿಂಗಳು, ಆ ಚಳಿಯಲ್ಲಿ ನಡುಗುವಂತ ಚಳಿಯಲ್ಲಿ 4 ಗಂಟೆಗೆ ಎದ್ದು ಅವನು ಹೂ ತರಲಿಕ್ಕೆ ಹೋಗ್ತಾನೆ. ಆಗ ಜಾನಪದ, ಇದು ಯಾವ ವಚನದಲ್ಲೂ ಬರೋದಿಲ್ಲ, ಜನಪದ ಕಾವ್ಯದಲ್ಲಿ ಬರುವಂತಹ ಮಾತು. ಆಗ ಸಾಕ್ಷಾತ್ ಶಿವ ಏನ್ ಮಾಡ್ತಾನಂತೆ ಅಂದ್ರೆ, ಅವನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ. ಯಾರನ್ನ? ಹೂಗಾರ ಮಾದಣ್ಣನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ. ಬಂದು ಶಿವ ಹೇಳ್ತಾನಂತೆ, ಶಿವ ಹೇಳೋ ಮಾತಿದು, ಚಳಿಗೆ ಬಣವೇ ನಡುಗಿ ಬಳುತ್ತಿದೆ, ಚಳಿಗೆ ಬಣವೇ ನಡುಗಿ ಬಳಲುತ್ತಿದೆ ಮಾದಯ್ಯ, ಚಳಿಗಂಜಿ ಹೊನಲ ಕೆಚ್ಚಿಟ್ಟು ಶರಣರು ಕೂಡಿ ಕರುಣೆ ಇಲ್ಲದೆ ನಿನ್ನ ತರಲು ಹೂಪತ್ರಿ ಕಳಿಸಿದರು. ಇಡೀ ಚಳಿ ಎಷ್ಟಿದೆ ಅಂತ ಹೇಳಿದ್ರೆ ಬಣವೇ ನಡುಗ್ತಾ ಇದೆ. ಹಾಗಿದ್ರೂ ಕೂಡ ಎಲ್ಲ ಶರಣರು ಒದ್ಕೊಂಡು ಬೆಚ್ಚಗೆ ಮಲಗಿದ್ದಾರೆ, ನಿನ್ನನ್ನು ಮಾತ್ರ ಹೂಪತ್ರೆ ತರಲಿಕ್ಕೆ ಕಳಿಸಿದ್ದಾರೆ. ಶಿವ ಹೇಳ್ತಿರೋ ಮಾತು, ಶರಣರೆಲ್ಲರೂ ನಿನ್ನ ಕರುಣೆ ಇಲ್ಲದೆ ನಿನ್ನ ತರಲು ಹೂಪತ್ರಿ ಕಳಿಸಿದರು, ನಿನ್ನ ನೋಡಿ ಮರುಗುವೆ ನಾನು ಎದೆ ಕರಗಿ. ಸ್ವಲ್ಪ ಕರುಣೆ ಇದೆ ಹೇಳ್ತಾರೆ. ಮುಂದೆ ಶಿವ ಹೇಳ್ತಾನೆ, ನಡೆ ನಾವು ಹೋಗೋಣ ಜಡಮತಿಗಳನ್ನು ಬಿಟ್ಟು, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಡೆ ನಾವು ಹೋಗೋಣ ಎಲ್ಲಿಗೆ? ಮೃಡನ ಕೈಲಾಸ ಬಣಕ್ಕೆ. ಕೈಲಾಸ ಕೊಟ್ಟೋಗೋಣ ನಡಿ, ಇಲ್ಲಿ ಯಾಕೆ ಒದ್ದಾಡ್ತೀಯ? ಮೃಡನ ಕೈಲಾಸ ಭವನಕ್ಕೆ ಮಾದಯ್ಯ ಅಂತ ಅವನು ಶಿವ ಕೇಳಿದಾಗ ಮಾದಯ್ಯ ಒಂದು ಮಾತನ್ನ ಹೇಳ್ತಾನೆ. ಹೂಗಾರ ಮಾದಯ್ಯ ಹೇಳ್ತಾನೆ, ಆ ಮಾತನ್ನ ಗಮನಿಸಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸುಡಲಿ ಬೇಡ ನನಗೆ ಕೈಲಾಸ, ಸುಡಲಿ, ನಿನ್ನ ಕೈಲಾಸಕ್ಕೆ ಬೆಂಕಿ ಹಾಕ್ಲಿ ಅಂತ. ನಾವು ಎಷ್ಟು ಸುಡಲಿ ಎನಗೆ, ಸುಡಲಿ ಬೇಡ ಎನಗೆ ನಿನ್ನ ಕೈಲಾಸ. ಮುಂದೆ ಕೇಳ್ತಾನೆ, ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ. ಒಬ್ಬ ಜಾನಪದ ಕಾರನ್ನು ಮಾತಲ್ಲಿ ಬರುವಂಥದ್ದು, ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ. ಕಾಯಕ ಎಂಥದ್ದು ಅಂದ್ರೆ ಮಾಯೆಯನ್ನು ಕೊಲ್ಲುವಂತಹದ್ದು. ಮುಂದಿನ ಮಾತು ಗಮನಿಸಿ, ಶಿವಪಥಕ್ಕೆ ಮಿಗಿಲು ಕಾಯಕವು, ಶಿವಪಥಕ್ಕೆ ಮಿಗಿಲು ಕಾಯಕವು ಜಗದೊಳಗೆ, ಶಿವಪಥಕ್ಕೆ ಮಾಡುವ ದಾಸೋಹ ನಿನ್ನ ಸಗ್ಗಕ್ಕೆ ಹೆಚ್ಚು. ಆ ಕಾಯಕದಿಂದ ಮಾಡುವಂತ ದಾಸೋಹ ಇದೆಯಲ್ಲ, ಅದು ನಿನ್ನ ಸಗ್ಗ, ಸಗ್ಗ ಅಂದ್ರೆ ಸ್ವರ್ಗ ಅಂತ, ನಿನ್ನ ಸ್ವರ್ಗಕ್ಕಿಂತ ಹೆಚ್ಚು. ಮಾದಣ್ಣ ಹೇಳುವಂಥದ್ದು ಸಾಕ್ಷಾತ್ ಶಿವನಿಗೆ. ಆ ಶಿವಪದಕ್ಕೆ ಮಿಗಿಲು ಕಾಯಕವು ಜಗದೊಳಗೆ, ಶಿವಪದಕ್ಕೆ ಮಾಡುವ ದಾಸೋಹ ನಿನ್ನ ಸಗ್ಗಕ್ಕೆ ಹೆಚ್ಚು. ನನ್ನ ಕಾಯಕ ಶಿವನೇ, ನನ್ನಿಯಲ್ಲಿ ಸೇವೆ ಶರಣರಿಗೆ ಸಲ್ಲಿಸಲು ಹೊನ್ನ ಬೆಳೆ ಜಗದೊಳಗೆ ಅಂತ. ಇದೊಬ್ಬ ಜಾನಪದ ಕವಿ ಬರೆದಿರುವಂಥ ಮಾತು. ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಅರ್ಥಪೂರ್ಣವಾಗಿದೆ.
ಕಾಯಕದ ಮಹತ್ವವನ್ನು, ಕಾಯಕ ಮಾಡಿ ಅಷ್ಟೇ, ಸತ್ಯಶುದ್ಧವಾದ ಕಾಯಕವನ್ನು ಮಾಡಿದ್ರೆ ಬಸವ ಮಾರ್ಗ, ಬಸವ ಧರ್ಮಕ್ಕೆ ಅದೇ ಮೂಲ, ಅದೇ ಮುಖ್ಯ. ಅದಾದ ನಂತರ ಅದನ್ನು ಹೇಳಿದ್ರು, ದಾಸೋಹದ ಕಲ್ಪನೆ ನಿಮಗೆ ಗೊತ್ತಿದೆ, ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಮೂಲಕ ಬಸವಣ್ಣವ್ರು ಏನು ಮಾಡ್ಲಿಕ್ಕೆ ಹೊರಟರು ಅಂತ ಹೇಳಿದ್ರೆ ಜಾತಿ ರಹಿತವಾದಂತಹ ಒಂದು ಅದ್ಭುತವಾದ ಆ ಕಲ್ಪನೆಯೇ ಭಿನ್ನ. ನೋಡಿ, ಅದನ್ನು ನಾವು 800-900 ವರ್ಷ ಆಯಿತು, ನಮಗೆಲ್ಲ ನಾಚಿಕೆ ಆಗಬೇಕು, ನಾವೆಲ್ಲ ನಾಚಿಕೆ ಪಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತವರೆಗೂ ಕೂಡ ಜಾತಿ ರಹಿತ ಸಮಾಜವನ್ನು ನಾವು ಕಟ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ಬಹುಶಃ ಮುಂದೇನೂ ಸಾಧ್ಯ ಆಗೋದಿಲ್ಲ ಅಂತಲೇ ನಾನು ಅಂದ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಅವ್ರೇನೋ ಒಂದು ಅದ್ಭುತವಾದ ಕಲ್ಪನೆಯನ್ನು ಕೊಡಿ. ಇವತ್ತಿಗೂ ಕೂಡ ಅಸ್ಪೃಶ್ಯತೆ ನಾವು ಇವತ್ತು ಇಲ್ಲ ಅಂತ ಹೇಳ್ತೇವೆ, ಅದರ ಅಸ್ಪೃಶ್ಯತೆ ಇವತ್ತಿಗೂ ಇದೆ. ನಾನೇ ಕಣ್ಣಾರೆ ನೋಡಿದ್ದೇನೆ. ಸಮಯ ಇದೆ, ಒಂದೇ ಒಂದು ನೀವು ಘಟನೆಯನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. 2018ರಲ್ಲಿ ನಾನು ತಮಿಳುನಾಡಲ್ಲಿ ಯಾವುದೋ ಒಂದು ಆಗಮಗಳ ಕುರಿತಾಗಿ ಯಾವುದೋ ಸಂಶೋಧನೆಗೆ ಹೋಗಿದ್ದೆ. ಕರೂರ್ ಅಂತ ಬರುತ್ತೆ, ಮಧುರೆ ಪಕ್ಕ. ಅಲ್ಲೊಂದು ಹಳ್ಳಿಗೆ ಹೋಗಿದ್ದೆ ನಾನು. ಅಂದರೆ ನಾನು ಹೋಗುವ ಮಾರ್ಗದಲ್ಲಿದ್ದಂತಹ ಹಳ್ಳಿಯಲ್ಲಿ ಊರ ಮಧ್ಯದಲ್ಲಿ ಒಂದು ದೊಡ್ಡ ಗೋಡೆ ಕಟ್ಬಿಟ್ಟಿದ್ದಾರೆ. ಊರ ಮಧ್ಯೆ ಒಂದು ದೊಡ್ಡ ಗೋಡೆ ಇದೆ, ಇವತ್ತಿಗೂ ಇದೆ. ಈಗ ಮೊನ್ನೆ ಪೇಪರಲ್ಲಿ ಬಂದಿತ್ತದು. ಚೀನಾ ಮಹಾಗೋಡೆ ಕಟ್ಟದಾಗೆ ಊರಿನ ಮಧ್ಯೆ ಗೋಡೆ ಇದೆ. ನಾನು ಯಾಕೆ ಈ ಗೋಡೆ ಇದೆ ಅಂತ ಅಂದಾಗ ಒಂದು ಕತೆ ಗೊತ್ತಾಯ್ತು. ಆ ಊರಿನಲ್ಲಿ 2 ಜನಾಂಗ ಇದೆ, ಒಂದು ಮೇಲ್ಜಾತಿ, ಒಂದು ಕೀಳು ಜಾತಿ. ಯಾವುದೋ ಒಂದು ಸಣ್ಣ ಘಟನೆ, ಏನೋ ಒಬ್ಬ ಮೇಲ್ಜಾತಿಯವನು ಕೀಳು ಜಾತಿಯವನು ಮೇಲ್ಜಾತಿಯವರು ಹಾಕಿದ್ದ ರಂಗೋಲಿಯನ್ನು ತುಳಿದ್ಬಿಟ್ಟ ಅಂತಾನೋ ಏನೋ ಒಂದು ಸಣ್ಣ ಘಟನೆ, ಅದು ನನಗೆ ಕರೆಕ್ಟ್. ಅಷ್ಟಕ್ಕೆ ಎಂಥ ದೊಡ್ಡ ಜಗಳ ಆಯಿತು ಅಂದರೆ 2 ಜನಾಂಗದ ನಡುವೆ ಬಹಳ ದೊಡ್ಡ ಜಗಳ ಆಗಿ ಕಡೆಗೆ ನಿಮ್ಮ ಸಹವಾಸ ನಮಗೆ ಬೇಡ, ನಮ್ಮ ಸಹವಾಸ ನಿಮಗೆ ಬೇಡ ಅಂತ ಊರಿನ ಮಧ್ಯೆ ದೊಡ್ಡ ಗೋಡೆ ಕಟ್ಬಿಟ್ರು, ಚೀನಾ ಗೋಡೆ ಕಟ್ಟದ ಹಾಗೆ. ಯಾರೋ ಒಬ್ಬ ಪತ್ರಕರ್ತ ಅಲ್ಲಿಗೆ ಹೋದವನು ಅದನ್ನು ನೋಡಿ, ಪತ್ರಕರ್ತರಿಗೆ ನ್ಯೂಸ್ ಸಿಕ್ಕಿದ್ರೆ ಸಾಕು, ಅವರು ಅದನ್ನು ಬರೆದ್ಬಿಟ್ಟ. ಅದು ದೊಡ್ಡ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಯಿತು. ಆನಂತರ DC ಎಲ್ಲರೂ ಓಡ್ ಬಂದರು ಜಿಲ್ಲೆಯಿಂದ, ಅಸ್ಪೃಶ್ಯತೆ ಇದೆ ಅಂತ ಹೇಳಿ ಬಂದು ಆ 2 ಜನಾಂಗದ ನಡುವೆ ಶಾಂತಿ ಒಪ್ಪಂದಕ್ಕಾಗಿ ಕೂರಿಸಿ ಮಾತನಾಡಿದ್ರು. ಆದರೆ ನಿಮಗೆ ಗೊತ್ತು, ನಮ್ಮ ಜನರಿಗೆ ಜಾತಿಯ ಭೂತ ತಲೆಗತ್ತಿದ್ರೆ ಹೇಗಿರುತ್ತೆ ಅಂತ. ಅದು ಮಂಗಕ್ಕೆ ಹೆಂಡ ಕುಡಿಸ್ದಾಗೆ ಅಂತ ಒಂದು ಗಾದೆ, ಹಾಗೆ ಏರ್ಬಿಡುತ್ತೆ ಅದು. ಸೊ ಅವ್ರೇನು ಮಾಡಿದ್ರು, ಒಪ್ಪಲಿಲ್ಲ. ನಾವು ಬೇರೆ ಅವ್ರು ಬೇರೆ, ಯಾವ ಕಾರಣಕ್ಕೂ ಒಂದಾಗಲ್ಲ ಅಂತ. ಆದರೆ ಗೌರ್ಮೆಂಟ್ ಬಿಡಲಿಲ್ಲ, ಒತ್ತಾಯದಿಂದ ಆ ಗೋಡೆಯನ್ನು ಒಡಿಸಾಕಿದ್ರು. ಒಡಿಸಾಕಿದ ಮೇಲೆ ಏನು ಮಾಡಿದ್ರು, ನೀವು ಗೋಡೆ ತಾನೇ ಒಡಿಸ್ತೀರಿ, ನಾವೇನು ಮಾಡ್ತೀವಿ, ಊರನ್ನೇ ಖಾಲಿ ಮಾಡಿ ಹೋಗ್ತೀವಿ ಅಂತ ಹೇಳಿ ಆ ಒಂದು ಜನಾಂಗ ಮನೆ ಮಠ ಎಲ್ಲವನ್ನ ತೊರೆದು, ಚೆನ್ನಾಗಿ ಕಟ್ಟಿದ್ದ ದೊಡ್ಡ ದೊಡ್ಡ ಬಂಗಲೆಗಳಂಥ ಮನೆಗಳನ್ನು ಬಿಟ್ಟು ಅಲ್ಲಿಂದ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ದೂರದಲ್ಲಿದ್ದಂತಹ ಒಂದು ಬೆಟ್ಟದ ತಪ್ಪಲಿನಲ್ಲಿ ಗುಡಿಸಲು ಕಟ್ಟು ವಾಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತು. ನಡೆದ ಘಟನೆ ಇದು. ಆ ಸಂದರ್ಭದಲ್ಲಿ ಮಳೆಗಾಲ, ಅನೇಕ ರೋಗಗಳು ಬರ್ತವೆ. ಒಂದೇ ಕಡೆ ಇದ್ರಲ್ಲ, ಮಕ್ಕಳು ಸಾಯ್ತಾರೆ, ಅವ್ರ ಮಕ್ಕಳು ಸತ್ತು ಹೋಗ್ತಾರೆ, ಕಾಲರ ಎಲ್ಲ ಬಂದು. ಪರವಾಗಿಲ್ಲ, ನಮ್ಮ ಮಕ್ಕಳು ಸತ್ರು ಚಿಂತೆ ಇಲ್ಲ, ನಮಗೆ ಜಾತಿ ದೊಡ್ಡದು. ಇದು ನಡೆದ ಘಟನೆ, ಇವತ್ತಿಗೂ ಅದು ಹಾಗೇ ಇದೆ. ಈಗಲೂ ಮೊನ್ನೆ ಕೂಡ ಪೇಪರ್ ಬಂದು ಇವತ್ತವರೆಗೂ ಕೂಡ ಸರಿ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ ಈ ಘಟನೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಅಷ್ಟು 21ನೇ ಶತಮಾನದಲ್ಲಿ ನಿಂತು ನಾವು ನೋಡ್ತಾ ಇದ್ದೀವಿ, ಇವತ್ತಿಗೂ ಕೂಡ ಆ ಭೂತ ಆಗಿದೆ. ಆಗಿದ್ದಿರಬೇಕಾದ್ರೆ 12ನೇ ಶತಮಾನದಲ್ಲಿ ಅದು ಇನ್ನೆಷ್ಟು ಇರಬೇಕು. ಅದನ್ನು ಕೂಡ ಬಸವಣ್ಣನವರು ಹೋಗಲಾಡಿಸಿ ಒಂದು ಅದ್ಭುತವಾದಂತಹ ಕಲ್ಯಾಣವನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದಂತಹದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ನೈತಿಕ ಧರ್ಮವನ್ನು ಸೃಷ್ಟಿಸುವಂತಹ ಇನ್ನೊಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದಂತಹದ್ದು ಬಸವಣ್ಣವರು. ನೈತಿಕ ಧರ್ಮ ಅಂತಂದ್ರೆ ಏನು? ಇನ್ನೊಬ್ಬರಿಗಾಗಿ ತುಡಿಯುವಂತಹ ಧರ್ಮ, ದಯವನ್ನ ಈ ಧರ್ಮದ ಮೂಲವನ್ನಾಗಿಸಿದ್ದು. ಬೌದ್ಧ ಧರ್ಮದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಇರಬೇಕಾದಂತಹ ಮೂಲ ಗುಣ, ಒಬ್ಬ ವ್ಯಕ್ತಿ ಸಂತ ಅನ್ಸ್ಕೊಳ್ಬೇಕಾದ್ರೆ ಅವನಲ್ಲಿ ಇರಬೇಕಾದಂತಹ ದೊಡ್ಡ ಕ್ವಾಲಿಟಿ ಏನು ಅಂತ ಹೇಳಿದ್ರೆ ಕರುಣೆ ಅಂತ. ಮೊನ್ನೆ ಈ ಮನುಷ್ಯ ನಾಗರಿಕತೆಯನ್ನ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ಈ ಮನುಷ್ಯ ಅನಾಗರಿಕನಾಗಿದ್ದ ಸಾವಿರಾರು ವರ್ಷಗಳ ಹಿಂದೆ, ನಿಮಗೆಲ್ಲ ಕೇಳಿದ್ದೀರಿ, ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಿ, ನಿಯಾಂಡರ್ತಾಲ್ ಇತ್ಯಾದಿಗಳು. ಆವಾಗ ಮನುಷ್ಯ ಅಂತಹ ಅಂದರೆ ಬಟ್ಟೆಯನ್ನೂ ಧರಿಸದೆ ಅನಾಗರಿಕನಾಗಿ ಹಸಿಮಾಂಸವನ್ನು ತಿಂದು ಬದುಕ್ತಿದ್ದಂಥ ಮನುಷ್ಯ ನಾಗರಿಕತೆಗೆ ಹೇಗೆ ಬಂದ ಅಂತ ಪ್ರಶ್ನೆ ಇದೆ. ನೀವು ಓದಿದಿರಿ, ಪಠ್ಯಪುಸ್ತಕಗಳಲ್ಲಿ ಇರುತ್ತೆ. ಮನುಷ್ಯನ ನಾಗರಿಕತೆ ಯಾವಾಗ ಆರಂಭ ಆಯಿತು ಅಂದರೆ ನೀವೇನು ಹೇಳ್ತೀರಿ? ಮನುಷ್ಯ ಯಾವಾಗ ಬೆಂಕಿಯನ್ನು ಕಂಡುಹಿಡಿದನೋ ಆವಾಗ ಶುರುವಾಯಿತು. ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಯಾವಾಗ ಚಕ್ರವನ್ನು ಕಂಡುಹಿಡಿದನೋ ಆವಾಗ ನಾಗರಿಕತೆ ಶುರುವಾಯಿತು ಅಂತ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬರುತ್ತೆ. ಆದರೆ ಮೊನ್ನೆ ನಾನು ನೋಡ್ತಿದ್ದಂತಹ ಒಂದು ಡಾಕ್ಯುಮೆಂಟ್ರಿನಲ್ಲಿ ಒಬ್ಬ ವಿಜ್ಞಾನಿ, ಆಕೆ
ಅರ್ಜೆಂಟೈನಾದ ಒಬ್ಬ ವಿಜ್ಞಾನಿ, ಒಬ್ಬ ತಾಯಿ, ಆಕೆ ಹೇಳ್ತಾಳೆ